ಇವತ್ತಿನ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿರುವಂಥದ್ದು ಕಬ್ಬು. ಚತುರ್ಥಿ ಬಂದ್ರೆ ಸಾಕು ಆ ಗಣೇಶನಿಗೆ ಬಹಳ ಪವಿತ್ರವಾಗಿರುವಂತಹ ಆ ಕಬ್ಬನ್ನು ಅರ್ಪಣೆ ಮಾಡೋದಿರ್ಬೋದು. ಹೇಗೆ ಬೆಳ್ಕೊಂಡಿದ್ದವರಿಗೆ ಈ ಒಂದು ಮಾಹಿತಿ ಅಥವಾ ಈ ಒಂದು ಆಸೆ ಹುಟ್ಟಿತು ಅಂತ ಬಗ್ಗೆ ಹೇಳುವುದಾದ್ರೆ ನನಗೆ ಹೇಳುವಾಗ ಇಲ್ಲ ನಾನು, ಯಾಕಂದ್ರೆ ನಾನು ಹುಟ್ಟುವ ಮೊದಲಿಂದಲೇ ನಮ್ಮ ಪೂರ್ವಜರು ಬೆಳೀತಾ ಇದ್ದಾರೆ. ತಂದೆಯವರು ಏನು ಹೇಳ್ತಿದ್ರು ನಿಮಗೆ? ತಂದೆಯವರು ಅವರ ತಂದೆಯವರು ಸಹ ಬೆಳೀತಾ ಇದ್ರು. ಅವರ ತಂದೆಯವರು ಬೆಳೀತಾ ಇದ್ರು. ಆಗ ಪ್ರಮಾಣ ಮಾತ್ರ ಕಡಿಮೆ ಇತ್ತು. ಕಬ್ಬಿನಲ್ಲಿ ನೀವು ಬೆಳೆಯುವಂತ ಕಬ್ಬುಗಳು ಎಷ್ಟು ತಳಿಗಳಿವೆ? ಎರಡೇ, ದಾಸ ಮತ್ತೆ ಕೀಚಿ. ದಾಸ ಮತ್ತು ಕೀಚಿ. ಕೂಲಿ ಕಾರ್ಮಿಕರ ವ್ಯವಸ್ಥೆ ನೀವು ಹೇಗೆ ಮಾಡ್ಕೊಳ್ಳುವಂಥದ್ದು? ಕೂಲಿ ಕಾರ್ಮಿಕರಿಗೆ ಈಗ ಸಂಬಳ ಬರೋ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ಜನ ಸಿಗುದಿಲ್ಲ. ಈಗ ಒರಿಸ್ಸಾದವರು ಬರುವುದರಿಂದ ನಮಗೆ ತುಂಬಾ ಅನುಕೂಲ ಆಗ್ತದೆ. ನೆರೆ ನಿಂತ ತಕ್ಷಣ ಇದು ಮೊದಲು ಹೇಳಿದೆ ಮೃದು ಕಬ್ಬು ಹೇಳಿದೆ, ಗಾಳಿ ಬೀಳ್ತದೆ, ಗಾಳಿ ಈಚೊಮ್ಮೆ ಈಚೊಮ್ಮೆ ಈಚೆ ಹಾಗೆ ಆಗ್ತದೆ. ಇದು ಲಾಸ್ಟಿಗೆ ಬಿದ್ದೆ. ರೈತ ಮಿತ್ರ ನಮಸ್ಕಾರ. ಇವತ್ತಿನ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿರುವಂಥದ್ದು ಕಬ್ಬು. ಕಬ್ಬು ಅಂತ ಹೇಳಿದ ಕೂಡಲೇ ಅದು ಹಿಂದೂ ಬಾಂಧವರಲ್ಲಿ, ಕ್ರಿಶ್ಚಿಯನ್ ಬಾಂಧವರಲ್ಲಿ ಹಬ್ಬಗಳ ಸಂದರ್ಭದಲ್ಲಿ ಬಹಳ ಶ್ರೇಷ್ಠತೆಯನ್ನು ಹೊಂದಿರುವಂತಹ ಕಬ್ಬನ್ನು ಗಮನಿಸಲಿಕ್ಕಿರುವಂಥದ್ದು. ಈ ಒಂದು ಕಬ್ಬು ಚತುರ್ಥಿ ಬಂದರೆ ಸಾಕು ಆ ಗಣೇಶನಿಗೆ ಬಹಳ ಪವಿತ್ರವಾಗಿರುವಂತಹ ಆ ಕಬ್ಬನ್ನು ಅರ್ಪಣೆ ಮಾಡೋದಿರ್ಬೋದು. ಕ್ರೈಸ್ತ ಬಾಂಧವರಲ್ಲಿ ಆದರೆ ತೆನೆ ಹಬ್ಬ ಅಂತ ಹೇಳುವಂತಹ ಬರುವಂಥ ಸಂದರ್ಭದಲ್ಲಿ ಆ ದೇವನಿಗೆ ಸಮರ್ಪಣೆ ಮಾಡೋ ಮೂಲಕವಾಗಿ ಪ್ರಸಾದವಾಗಿ ಸ್ವೀಕರಿಸುವಂಥದ್ದು ಕ್ರಮ ಇರ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಬೆಳೆಗಾರರು ಈ ಒಂದು ಬಳ್ಕುಂಜದ ಪ್ರದೇಶದಲ್ಲಿ ಈ ಒಂದು ಬೆಳೆ ಬೆಳೀತಾ ಹೋಗ್ತಾರೆ. ಕಬ್ಬು ಬೆಳೀತಾರೆ ಅಂತ ಹೇಳಿದ ಕೂಡಲೇ ಅದು ನಮಗೆ ಗಮನಿಸಲಿಕ್ಕಿರುವಂಥದ್ದು ಹಾಸನ ಅಥವಾ ಆ ಬದಿಯಲ್ಲಿ ಗಮನಿಸುವಂತಹದ್ದು. ಆದರೆ ದಕ್ಷಿಣ ಕನ್ನಡದ ಬಳ್ಕುಂಜದ ಪ್ರದೇಶದಲ್ಲಿ, ಅರ್ಥಾತ್ ಕಿನ್ನಿಗೋಳಿಯ ಬಳ್ಕುಂಜ ಪ್ರದೇಶದಲ್ಲಿ ಕಬ್ಬು ಬೆಳೆಯುವಂಥದ್ದನ್ನು ಇವತ್ತಿನ ಕೃಷಿ ಖುಷಿಯಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ನಾನು ನಿಮ್ಮ ಪ್ರದೀಪ್ ಉಪಾಧ್ಯಾಯ. ಈ ಕೃಷಿಯನ್ನು ಮಾಡಿರುವವರು ಶ್ರೀಯುತ ರೋಹಿತ್ ಡಿಸೋಜ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ಖುಷಿ ಆಗುವಂತ, ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಕೂಡ ಕಬ್ಬು ಬೆಳೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಒಂದು ಹೆಮ್ಮೆ. ಯಾಕಂದ್ರೆ ಪ್ರತಿಯೊಂದು ಕೂಡ ಕಬ್ಬುಗಳನ್ನು ನೋಡ್ತಾ ಇದ್ದ ಹಾಗೆ ಅದು ಆ ಘಟ್ಟದ ಕೆಳಗಿಂದ ಆ ಲಾರಿಯಲ್ಲಿ ಇಳಿತಾ ಬರುವಂಥದ್ದು, ಆ ಮೂಲಕವಾಗಿ ಬೇರೆ ಬೇರೆ ಜ್ಯೂಸ್ ಸೆಂಟರ್ನವರು ಅದನ್ನು ಪರ್ಚೇಸ್ ಮಾಡುವಂಥ ಗಮನಿಸಿ ಹೋಗ್ತಾರೆ. ಆದರೆ ನಮ್ಮ ಊರಿನ ಹಬ್ಬಕ್ಕೆ ನಮ್ಮ ಊರಿನಲ್ಲೇ ಪ್ರೊಡಕ್ಷನ್ ಆಗ್ತದೆ, ನಮ್ಮ ಊರಿನಲ್ಲಿ ಒಂದು ಬೆಳೆ ಬೆಳೀತಾರೆ ಅಂತ ಹೇಳಿದರೆ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಹ್ಯಾಟ್ಸಪ್ ಹೇಳಲೇಬೇಕು. ಈ ಒಂದು ಬಳ್ಕುಂಜ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಎಕರೆಯಲ್ಲಿ ಬೆಳೀತಾರೆ? ಸಾಧಾರಣದಲ್ಲಿ ಈ ವರ್ಷ ಬಳಕುಂಜಿಯಲ್ಲಿ ಒಂದು 2-2.5 ಲಕ್ಷ ಕಬ್ಬು ಇರ್ಬೋದು ಎಲ್ಲರದ್ದು ಒಟ್ಟಿಗೆ ಸೇರಿಸಿ. ಓಕೆ, ಅಂದಾಜು ಎಷ್ಟು ಎಕರೆ ಅಂತ ಹೇಳಿ ಅಂದಾಜು ಇರ್ಬೋದು? ಒಂದು ನಮ್ದೇ ಹೇಳಿದ್ರೆ 1.5 ಎಕರೆ ಉಂಟು. ಈ ತರದ್ದು ಒಂದು 30-40 ಜನ ಬೆಳೀತಿದ್ದಾರೆ. ಅಂದ್ರೆ ಸುಮಾರು ಒಂದು 30ರಿಂದ 50 ಎಕರೆ ಅಂತ ಹಿಡಿಬಹುದು. 50 ಎಕರೆಯಷ್ಟು ನೋಡ್ತಾ ಹೋಗ್ಬೋದು. 30ರಿಂದ 50 ಎಕರೆಯಷ್ಟು ಈ ಒಂದು ಕಬ್ಬು ಬೆಳೆಯುವಂಥ ಪ್ರದೇಶವನ್ನು ಬಳ್ಕುಂಜಲ್ಲಿ ಗಮನಿಸುತ್ತೆ. ಸರ್, ಬಳ್ಕುಂಜದವರಿಗೆ ಅದು ಹೇಗೆ ಹೊಳಿಯಿತು ಅಂತ ಹೇಳಿ, ಕಬ್ಬು ಇಲ್ಲಿ ಬೆಳಿಬೇಕು, ಈ ಮೂಲಕ ಒಂದು ಒಳ್ಳೆ ರೀತಿ ವ್ಯಾಪಾರ ನಡೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಗೆ? ಯಾಕಂದರೆ ಎಲ್ಲಿಯೂ ಗಮನಿಸ್ತಾ ಹೋದರೆ ನಾವು ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆಯಲ್ಲಿ ಗಮನಿಸ್ತಾ ಹೋದಾಗ ಅವರು ಹೇಳ್ತಾ ಹೋದ್ರು ಬೆಳೆಯುವ ಸಂಖ್ಯೆ ಕಡಿಮೆ ಉಂಟು ಅಂತೇಳಿ. ಆದರೆ ಸುಮಾರು 50 ಎಕರೆಯ ಪ್ರದೇಶದಲ್ಲಿ ಬೆಳಿತೀರಿ ಅಂತೇಳಿ ಆದರೆ ಹೇಗೆ ಬಳ್ಕುಂಜದವರಿಗೆ ಈ ಒಂದು ಮಾಹಿತಿ ಅಥವಾ ಈ ಒಂದು ಆಸೆ ಹುಟ್ಟಿತು ಅಂತೇಳಿ? ಆ ಬಗ್ಗೆ ಹೇಳುವುದಾದ್ರೆ ನನಗೆ ಹೇಳುವಾಗ ಇಲ್ಲ ನಾನು, ಯಾಕಂದ್ರೆ ನಾನು ಹುಟ್ಟುವ ಮೊದಲಿಂದಲೇ ನಮ್ಮ ಪೂರ್ವಜರು ಬೆಳೀತಾ ಇದ್ದಾರೆ. ತಂದೆಯವರು ಏನು ಹೇಳ್ತಿದ್ರು ನಿಮಗೆ? ಅವರ ತಂದೆಯವರು ಸಹ ಬೆಳೀತಾ ಇದ್ರು. ಅವರ ತಂದೆಯವರು ಬೆಳೀತಾ ಇದ್ರು. ಆಗ ಪ್ರಮಾಣ ಮಾತ್ರ ಕಡಿಮೆ ಇತ್ತು. ಆಗ ನಾವು ಈ ಸರ್ತಿ ಒಂದು 20-22 ಸಾವಿರ ತನಕ ಕಬ್ಬು ಉಂಟು ನಮ್ದು. ಮೊದಲಿಗೆ ನಾನು ಸಣ್ಣ ಇರುವಾಗ ಒಂದು 3-4 ಸಾವಿರ ಕಬ್ಬು ಮಾಡ್ತಿದ್ದೆವು. ಆಗ ಈ ಗದ್ದೆಯಲ್ಲಿ ಎಲ್ಲ ಕಬ್ಬೆ ಮಾಡ್ತಿರ್ಲಿಲ್ಲ, ಕೆಲವು ಇದು ನಾವು ಭತ್ತ ಎಲ್ಲ ಬೆಳೀತಿದ್ದೆವು. ಈಗ ಜಾಸ್ತಿಯಾಗಿ ಕಬ್ಬು ಮಾಡ್ತಾ ಇದ್ದೇವೆ. ಸರ್ತಿ ತುಂಬಾ ಉಂಟು. ಲಾಸ್ಟ್ ಇಯರ್ 18 ಸಾವಿರ ಇತ್ತು, ಈ ಸರ್ತಿ 22 ತನಕ ಉಂಟು. 22 ಸಾವಿರ 22 ಸಾವಿರ ಆಗ್ಬೋದು. ಅದು ಹೇಗೆ ನೀವು 22 ಸಾವಿರ ಒಂದು ಕೋಲು ಅಂತ ಹೇಳಿದ್ರೆ ಅದು ಒಂದು ಹಾಗೆ ಅದು 22 ಸಾವಿರ. ಎಸ್, ಇಲ್ಲಿ ಗಮನಿಸಬಹುದು 22 ಸಾವಿರ ಕಬ್ಬುಗಳನ್ನು ಬೆಳೆದಿದ್ದೀರಿ. ಆದರೆ ಕಬ್ಬು ನಾವು ಆಗ್ಲೇ ಹೇಳ್ತದೆ, ಕಬ್ಬು ಬೆಳೆಯುವುದು ಏನಿದ್ರು ಘಟ್ಟದಲ್ಲಿ ಅಂತ ಹೇಳುವಂಥದ್ದು. ಇಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಅಥವಾ ಇಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳಿ ನೀವು ಹೇಗೆ ಮನದಟ್ಟು ಮಾಡಿಕೊಂಡ್ರಿ? ಅಂದ್ರೆ ನಿಮ್ಮ ಪೂರ್ವಜರು ಇರ್ಬೋದು ಅಥವಾ ನೀವು ಇರ್ಬೋದು,
ಅಲ್ಲ ಹೇಗೆ ಭೂಮಿ ಸೂಕ್ತ ಅಂತ ಎನ್ಸ್ಕೊಂಡ್ರಿ? ಕಬ್ಬಿಗೆ ಕಪ್ಪು ಮಿಶ್ರಿತ ಮಣ್ಣು ಸೂಕ್ತವಾಗ್ತದೆ. ನಮ್ದು ಈ ಏರಿಯಾದಲ್ಲಿ ಅಂದ್ರೆ ಬಳಕುಂಜೆ ಈ ಪ್ರದೇಶದಲ್ಲಿ ಜಾಸ್ತಿಯಾಗಿ ಅದೇ ಮಣ್ಣು ಇರುದು, ಬಯಲು ಪ್ರದೇಶದಲ್ಲಿ. ಅದು ಅದಕ್ಕೆ ಸೂಕ್ತವಾಗಬಹುದು ಅಂತ ಅವರು ಎನಿಸಿರಬಹುದು. ಆದ ಕಾರಣ ಮುಂದೆ ಹೋಗಿರ್ಬೋದು. ಒಳ್ಳೆ ಬರ್ತಾ ಇದೆ ಸರ್. ಈಗ ಒಂದು ಇಲ್ಲಿ ಕಬ್ಬು ಬೆಳೆಯುತ್ತಿದ್ರು, ಅದು ಬೆಲ್ಲದ್ದು ಕಬ್ಬು ಬೆಳೆಯುತ್ತಿದ್ರಂತೆ. ಅದೊಂದು 70-80 ವರ್ಷದ ಹಿಂದಿದ ಕತೆ ಇರ್ಬೋದು. ಆದ್ರೆ ಮತ್ತೆ ಇಲ್ಲೆಲ್ಲ ಫ್ಯಾಕ್ಟ್ರಿಗಳು ಬಂದದ್ದು ಗಾಣ ಇತ್ತು ಮೊದಲು. ಗಾಣ ನಮ್ಮ ಮನೆಯಲ್ಲಿ ಸಹ ಇತ್ತು ಅಂತ ಹೇಳ್ತಿದ್ರು ಅಜ್ಜಿ. ಅದೀಗ ಈಗ ಯಾರಾದ್ರ ಹಿಂದೆ ಹೋಗ್ಲಿಲ್ಲ, ಮತ್ತೆ ಬಿಟ್ಟು ಬಿಡ್ತಾರೆ. ಅದ್ರ ನಂತರ ಈ ಕಬ್ಬು ಬಂತು ನಮ್ಗೆ. ಈ ಕಬ್ಬು ಬಂದಿದೆ. ಕಬ್ಬು ಅದೇ ಮೊದಲೇ ಇತ್ತು. ಈಗ ಕಬ್ಬಿನಲ್ಲಿ ನೀವು ಬೆಳೆಯುವಂತ ಕಬ್ಬುಗಳು ಎಷ್ಟು ತಳಿಗಳಿದೆ? 2, ದಾಸ ಮತ್ತೆ ಕೀಚಿ. ದಾಸ ಮತ್ತು ಕೀಚಿ. ಈಗ ದಾಸದ ಸ್ಪೆಷಾಲಿಟಿ ನೋಡಿದ್ರೆ ದಾಸ ನಮ್ಮ ಗಣೇಶನಿಗೆ ಪ್ರಿಯವಾದ ಕಬ್ಬು ಅಂತ ಹೇಳುದು. ಅವರಿಗೆ ದೇವರ ಇಡ್ಲಿಕ್ಕೆ ಅದೇ ಬೇಕು, ದಾಸ ಬೇಕು. ಮತ್ತೆ ಕೀಚಿ ಕಬ್ಬನ್ನು ತಿನ್ಲಿಕ್ಕೋಸ್ಕರ ಅದು ಸಿಹಿ ಜಾಸ್ತಿ ಇರ್ತದೆ. ಸಿಹಿ ಜಾಸ್ತಿ ಇದೆ ಅಂತ ಹೇಳಿ ದಾಸ ಕಬ್ಬಲ್ಲಿ ಸಿಹಿ ಅಷ್ಟಿಲ್ಲ ಅಂತ ಹೇಳಿ. ಈಗ ದಾಸ ಕಬ್ಬು ಅದೇ ರೀತಿಯಾಗಿ ಕೀಚಿ ಕಬ್ಬು ಅಂತ ಹೇಳೋದು ಗಮನಿಸಬಹುದು. ಹೇಗಿರ್ತದೆ, ಯಾವ ರೀತಿಯಾಗಿರ್ತದೆ ನೋಡ್ಬೇಕಲ್ಲ. ಎಸ್, ಗಮನಿಸೋಣ. ಹೆಸರು ರೈತ ಮಿತ್ರ, ನಾವು ಗಮನಿಸ್ತಾ ಇದ್ದೇವೆ 3 ಕಬ್ಬುಗಳನ್ನು ಗಮನಿಸ್ತಾ ಇದ್ದೇವೆ. ಇಲ್ಲಿ ಯಾವುದು ದಾಸ, ಅದೇ ಯಾವ ರೀತಿಯಾಗಿ ಕೀಚ ಅಂತ ಹೇಳೋದು ಗಮನಿಸಬೇಕು. ಎಸ್, ಅವರಿಂದನೇ ಕೇಳ್ತಾ ಬರುವ. ಇದೆರಡು ದಾಸ ಕಬ್ಬುಗಳು. 2 ದಾಸ ಕಬ್ಬುಗಳು ಬಿಳಿ ಇರ್ತದೆ, ನಡುವೆ ಸ್ವಲ್ಪ ಲೈನ್ ಬಂದಿರ್ತದೆ. ಓಕೆ, ಇದು ಕೀಚಿ ಕಪ್ಪು ಕಬ್ಬು. ಓಕೆ, ಇದೀಗ ನೀವು ಹೇಳುವಂತ ರುಚಿಕರವಾಗಿರುವಂತ ಟೇಸ್ಟಿ ಆಗಿರುತ್ತೆ. ಇದು ಅಷ್ಟಾದ್ರೆ ಟೇಸ್ಟ್ ಇಲ್ವಾ? ಇಲ್ಲ. ಓಕೆ, ಅಷ್ಟು ಟೇಸ್ಟ್ ಇಲ್ಲ, ತಿನ್ನಬಹುದು. ಅಂದ್ರೆ ಅಷ್ಟು ಇದರಷ್ಟು ಸಿಹಿ ಆಗುದಿಲ್ಲ. ಸಿಹಿ ಆಗುದಿಲ್ಲ. ಎಸ್, ಮಹಾಗಣಪತಿಗೆ 2 ಬದಿಯಲ್ಲಿ ಈ ರೀತಿಯಾಗಿ ಆ ಗಣಪತಿಗೆ ಇಟ್ಟುಕೊಂಡು ಆ ದೇವತಾ ಪೂಜೆಯನ್ನು ಮಾಡುವಂಥ ಕ್ಷಣವನ್ನು ಗಮನಿಸ್ಬೋದು. ಚತುರ್ಥಿಯಲ್ಲಿ ನೀವೆಲ್ಲರೂ ಗಮನಿಸಿರ್ತೀರಿ ಈ ರೀತಿಯಾಗಿ ಆ ಗಣಪತಿಗೆ ಇಡುವಂಥದ್ದು. ಆದರೆ ಗಣಪತಿಗೆ ಇಡಬೇಕು ಅಂತೇಳಿ ಆದಾಗ ಸಂಪ್ರದಾಯದ ಪ್ರಕಾರವಾಗಿ, ಶಾಸ್ತ್ರ ಪ್ರಕಾರವಾಗಿ ಈ ಕಬ್ಬುಗಳೇ ಆಗಬೇಕು. ಬದಲಾವಣೆಯ ಜಗತ್ತು, ಹಾಗಾಗಿ ಕೆಲವೊಮ್ಮೆ ಈ ಕಬ್ಬುಗಳನ್ನು ಇಡುವಂಥದ್ದು ಗಮನಿಸ್ತಾ ಹೋಗ್ತೇವೆ. ಆದರೆ ನಿಜವಾಗಿ ಈ ಕಬ್ಬುಗಳನ್ನು ಆಗಬೇಕು. ಹಾಗೋಸ್ಕರವಾಗಿ ಇಲ್ಲಿ ಆ ಒಂದು ಕಬ್ಬಿಗೆ ಡಿಮಾಂಡ್ ಇದೆ. ಎಸ್, ಗಮನಿಸಬೇಕು. ಮೊದಲಾಗಿ ಚತುರ್ಥಿಯ ಸಂದರ್ಭದಲ್ಲಿ ಹೇಗಿರ್ತಾ ಹೋಗ್ತದೆ ನಿಮ್ಮ ಡಿಮಾಂಡ್? ಪ್ರತಿ ವರ್ಷ ಸಹ ಜಾಸ್ತಿ ಆಗ್ತಾ ಹೋಗ್ತದೆ. ಕಡಿಮೆ ಆದದಂತ ಯಾವ ವರ್ಷದಲ್ಲಿ? ಕೊರೋನಾ ಬಂದ ಒಂದು ವರ್ಷದಲ್ಲಿ ವ್ಯಾಪಾರ ಯಾರದು ಸಹ ಕಬ್ಬು ಸೇಲ್ ಆಗಿರ್ಲಿಲ್ಲ. ಮತ್ತೆ ಲಾಸ್ಟಿಗೆ ಎಲ್ಲರ ಕಬ್ಬು ಸೇಲ್ ಆಗಿ ಹೋಗಿದೆ. ಅದರ ನಂತರ ಯಾವ ವರ್ಷದಲ್ಲಿ ಸಹ ಕಷ್ಟವಾಗಿ ಈ ಸರ್ತಿ ಸಹ ನಮ್ಗೆ ಒಂದು ಆಗಸ್ಟ್ ಒಂದು ಮೊದಲ ವಾರದಲ್ಲೇ ಎಲ್ಲರದ್ದು ಕಬ್ಬು ಸೇಲ್ ಆಗಿ ಹೋಗಿದೆ. ನಾವು ಇಲ್ಲಿಂದ ಹೋಲ್ಸೇಲ್ ಗಳಿಗೆ ಕೊಡ್ತಾ ಇದ್ದೇವೆ. ಅವರು ಗಾಡಿಯಲ್ಲಿ ಬಂದು ಕೊಂಡೋಗ್ತಾರೆ. ಗದ್ದೆಯಿಂದ ರಸ್ತೆ ತನಕ ಕೊಂಡೋಗುವ ಕೆಲಸ ನಮ್ದು. ಹಾಗೆದು ಅದರ ಬುಡ ಸ್ವಲ್ಪ ಕ್ಲೀನ್ ಮಾಡಿ ಅದಕ್ಕೆ ಕಟ್ಟಿ ಹೊತ್ತಿಕೊಂಡು ರಸ್ತೆ ಬದಿಗೆ ಹೋಗಿ ಹಾಕಬೇಕು. ಅಲ್ಲಿಂದ ಗಾಡಿಯಲ್ಲಿ ಅವರು ಕೊಂಡೋಗ್ತಾರೆ. ಎಸ್, ಇಲ್ಲಿ ನಾವು ಗಮನಿಸಬಹುದು 2 ಕಬ್ಬುಗಳನ್ನು ಗಮನಿಸ್ತಾ ಇದ್ದೇವೆ, ವೆರೈಟಿಗಳನ್ನು ಅಂತ ಹೇಳುವಂಥದ್ದು. ಈಗ ಈ ಕಬ್ಬುಗಳನ್ನು ಈಗ ಬೇಕು ಅಂತ ಹೇಳಿದಾಗ, ಈಗ ಆರ್ಡರ್ ನನಗೆ ಬೇಕು ಅಂತ ಹೇಳಿದಾಗ, ಈಗ ಚತುರ್ಥಿ ಇನ್ನೇನು ಕೆಲವು ದಿವಸಗಳಲ್ಲಿ ಬರ್ತದೆ. ಈಗ ನಾವು ರೆಕಾರ್ಡ್ ಆಗ್ತಿರುವಂಥ ಚತುರ್ಥಿ ಮೊದಲಾಗಿರುವಂಥದ್ದು, ಹಾಗೋಸ್ಕರವಾಗಿ ಹೇಳುವಂಥದ್ದು. ಈಗ ಗಮನಿಸ್ಬೋದು, ಈಗ ನನಗೆ ಬೇಕು ಅಂತ ಹೇಳಿದಾಗ ನಾನು ನಾಳೆ ಚತುರ್ಥಿ ಇದೆ, ಇವತ್ತು ನನಗೆ ಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರೆ ಸಾಧ್ಯನಾ ಕೊಡ್ಲಿಕ್ಕೆ? ಅಷ್ಟು ಬೇಗ ಸಾಧ್ಯ. ಹೇಗೆ ಆರ್ಡರ್ ಮಾಡಿ? ಒಂದು ಕಡಿಮೆ ಆರ್ಡರ್ ಅಂತ ಹೇಳಿ 100-200 ಕಬ್ಬು ಆದ್ರೆ ಅಡ್ಜಸ್ಟ್ ಮಾಡಿ ಕೊಡ್ಬೋದು, ಅದು ಆಚೆ ಈಚೆ ಮಾಡಿ ಕೊಡ್ಬೋದು. ಆದ್ರೆ ಬಲ್ಕ್ ಅಲ್ಲಿ ಬಂದು ಕೆಲವು ಜನ ಕೇಳ್ತಾರೆ, ನಮ್ಗೆ 2,000 ಬೇಕು, 3,000 ಕಬ್ಬು ಬೇಕು. ಅದೊಂದು 1 ತಿಂಗಳ ಮೊದಲಾದ್ರೂ ಬಂದು ಕೇಳಬೇಕಾಗ್ತದೆ. ಓಕೆ, ಈಗ 1 ತಿಂಗಳ ಮೊದಲು ಬಂದು ಕೇಳಿದ್ರೆ ಇದು ನಮಗೆ ಆ ಒಂದು ಸರಬರಾಜು ಮಾಡಲಿಕ್ಕೆ, ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಆದರೆ ಬೆಳಿಬೇಕು ಅಂತ ಹೇಳಿದಾಗ ಕೆಲವಾರು ತಿಂಗಳುಗಳು ಬೇಕಾಗ್ತದೆ. ಎಷ್ಟು ತಿಂಗಳು ಬೇಕಾಗ್ತದೆ ಅಂತ ಗಮನಿಸೋಣ. ಅದರೊಟ್ಟಿಗೆ ಈ ಒಂದು ವಿಶೇಷತೆ, ಯಾಕಂದರೆ ತೆನೆ ಹಬ್ಬ ಅಂತ ಹೇಳುವಂಥದ್ದು ಕ್ರೈಸ್ತ ಬಾಂಧವರಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಹಬ್ಬ ಆಗಿರ್ತಾ ಹೋಗ್ತದೆ. ಈ ಸಂದರ್ಭದಲ್ಲಿ ಹೇಗೆ ಅದು ಉಪಯೋಗ ಆಗ್ತದೆ? ಇದನ್ನು ನಾವು ಚರ್ಚಿಗೆ ಕೊಂಡೋಗ್ತಾರೆ, ಚರ್ಚಿನವರು ಬರ್ತಾರೆ. ಇಲ್ಲದ್ರೆ ನಾವು ಇಲ್ಲಿ ಬಳ್ಕುಂಜಿ ಚರ್ಚಲ್ಲಿ ಇದ್ರೆ ನಾವೇ ಹೋಗಿ ಚರ್ಚಿಗೆ ಕೊಡ್ತೇವೆ. ಇಲ್ಲಿ ಪ್ರತಿಯೊಬ್ಬರು ಬೆಳೀತಾರೆ ನೋಡಿ, ಒಂದೊಂದು ಕಟ್ಟ ಇಲ್ವಾ ಅವರಿಗೆ ಎಷ್ಟು ಆಗ್ತದೆ ಅವರಿಂದ ಅಷ್ಟು ಹೋಗಿ ಅಲ್ಲಿ ಚರ್ಚಿಗೆ ಕೊಡ್ತಾರೆ. ಅವರೇ ಖುಷಿಯಿಂದ ಕೊಡುವಂಥದ್ದು. ಅದು ಈ ಚರ್ಚಿನ ಒಂದು ವಿಶೇಷತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬೆಳೆದ ಕಬ್ಬುಗಳು ನರಿಗಳಿಗೆ ಕಬ್ಬು ಅಂದ್ರೆ ಇಷ್ಟ, ಹೌದಲ್ಲ? ಆದ್ರೆ ಬಳಕುಂಜಿ ಏರಿಯಾದಲ್ಲಿ ಬೆಳೆದ ಕಬ್ಬಿಗೆ ನರಿ ಬಂದು ಮುಟ್ಟುವುದಿಲ್ಲ. ಇದು ಈಗಿನ ವಿಶೇಷ ಅಲ್ಲ, ಮೊದಲಿಂದ ಪಾರಂಪರ್ಯದಿಂದ ನಡ್ಕೊಂಡು ಬಂದ ವಿಷಯ. ನರಿಗಳು ಬರ್ತದೆ ಆದ್ರೆ ಅದು ಈ ನಮ್ಮ ಸಂತಪುಲ್ಲ ದೇವಾಲಯದಲ್ಲಿ ಒಂದು ಹರಕೆ ಇಟ್ಟಿದ್ರಂತೆ ಮೊದಲು. ಅದರ ನಂತರ ವರ್ಷ ನಾವು ಹೋಗಿ ಅಲ್ಲಿ ಕಬ್ಬು ಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಬೆಳೆದ ಕಬ್ಬಿಗೆ ಯಾವಾಗಲೂ ನರಿ ಬರುವುದಿಲ್ಲ ಅಲ್ವಾ? ಖಂಡಿತವಾಗಿ ಇದೊಂದು ಬಹಳ ವಿಶಿಷ್ಟವಾಗಿರುವಂಥದ್ದು. ಇಲ್ಲಿ ಓಡಾಡ್ತದೆ, ನರಿಗಳು ಓಡಾಡ್ತದೆ, ಆದ್ರೆ ಯಾವುದೇ ಕಾರಣಕ್ಕೂ ಟಚ್ ಮಾಡೋದಿಲ್ಲ ಅಂತ ಹೇಳಿ. ಎಸ್, ಅವ್ರಾಗ್ಲೇ ಹೇಳ್ತಾ ಹೋದ್ರು. ಮತ್ತೆ ನೀವು ಚರ್ಚಿದ್ದು ಅಂತ ಹೇಳಿದ್ರಿ, ಚರ್ಚಿದ್ದು ಇದು ನಾವು ಪ್ರಸಾದ ಕೊಡುವುದು. ಪ್ರಸಾದ, ಕ್ರಿಸ್ತ ಪ್ರಸಾದ ಒಳಗಡೆ ಇದು ಆ ಹಬ್ಬದಕ್ಕೆ ಮಕ್ಕಳಿಗೆ ಒಂದು ಖುಷಿ ಪಡಿಸಲು ಸ್ವೀಟ್ಸ್ ಕೊಡ್ತಾರೆ, ಆ ತರ ಕೊಡ್ತಾರೆ. ಅಂದ್ರೆ ಈಗ ಬಂದಿರುವಂತ ಎಲ್ಲರೂ ಅಲ್ಲಿ ನೀಡ್ತಾರೆ, ಅದನ್ನ ಎಷ್ಟು ಕಟ್ ಮಾಡಿ ಪ್ರತಿಯೊಬ್ಬನಿಗೂ ಅಲ್ಲ ಸರ್, ಮಕ್ಕಳಿಗೆ ಜಾಸ್ತಿ ಕೊಡುದು. ಎಷ್ಟು ಜನ ಚರ್ಚಲ್ಲಿ ಒಂದು ಮಕ್ಕಳಿದ್ದು ಹೀಗೆ ಕೊಡ್ತೀರಿ ಅಂತ ಹೇಳಿ. ಎಸ್, ನೋಡ್ತಾ ಹೋಗ್ಬೋದು. ಈ ಕಬ್ಬು ಗಮನಿಸ್ತಾ ಇದ್ದಾಗೆ ಈ ಬದಿಯಲ್ಲಿ ನೋಡ್ಬೋದು
ಸಂಪೂರ್ಣವಾಗಿ ಬೇರುಗಳಿದೆ. ಯಾವುದೇ ಕಾರಣಕ್ಕೂ ಇದನ್ನು ಕಟ್ ಮಾಡಿ ಅಥವಾ ಬುಡದಿಂದ ಮೇಲೆ ಕಟ್ ಮಾಡಿ ಕೊಡುವಂಥದ್ದಲ್ಲ, ಬೇರು ಸಮೇತ ಇದೆ. ಎಸ್, ಬೇರು ಸಮೇತ ಇದ್ದರೆ ಅಥವಾ ಬೇರು ಸಮೇತ ಇರುವುದಕ್ಕೂ ಏನು ವ್ಯತ್ಯಾಸ? ಅಂದ್ರೆ ಬೇರು ಸಮೇತ ಇಲ್ಲದ್ದು ಇರುವುದು. ಈಗ ಕಬ್ಬು ಕಡಿಯುವುದಾದ್ರೆ ಇಲ್ಲಿಗೆ ಕಡಿದು ಕೊಡ್ಬೋದು. ಇಲ್ಲಿಗೆ ಹೌದು, ಇಲ್ಲಿಗೆ ಕಡಿದು ಕೊಟ್ರೆ ಅದು ಜಾಸ್ತಿ ದಿನ ಬಾಳಿಕೆ ಬರುದಿಲ್ಲ. ಈಗ ಚೌತಿ ಹಬ್ಬ ಇರುವುದು 7 ತಾರೀಕಿಗೆ. ಹೌದು, ಇಲ್ಲಿ ಕಡಿಲಿಕ್ಕೆ ನಾವು ಬೆಳಕುಂಜಲಿ ಸ್ಟಾರ್ಟ್ ಮಾಡಿದ್ದು 31 ತಾರೀಕಿಗೆ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಕರೆಕ್ಟ್. ಓಕೆ, ಅದು ನಾನು ಮುಂದೆ ಅಲ್ಲಿ ಕಟ್ಟ ಹಾಕಿದ್ದನ್ನು ತೋರಿಸ್ತೇನೆ ನಿಮಗೆ. ಅದು ಸ್ವಲ್ಪ ಸಹ ಬಾಡಿಲ್ಲ, ಬಾಡಿ ಹೋಗ್ಲಿಲ್ಲ. ರೀಸನ್ ಬೇರೆ ಕಾರಣ ಅಂದ್ರೆ ನೀರು ಹಾಕ್ತಾ ಇರ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ 4-5 ದಿವಸ ಇದ್ರು ಬೇರಿದ್ರೆ ಸಾಕು, ಯಾವ ಸಮಸ್ಯೆಗಳಾಗುದಿಲ್ಲ. ಎರಡರಲ್ಲೂ ಕೂಡ ಸೇಮ್ ಇದ್ರೆ ತೊಂದರೆ ಆಗುದಿಲ್ಲ. ಯಾಕಂದ್ರೆ ನಾವು ಜ್ಯೂಸ್ ಸೆಂಟರ್ಗಳಲ್ಲಿ ಗಮನಿಸುವಂಥದ್ದು ತುಂಡು ಮಾಡಿ ಕ್ಲೀನ್ ಮಾಡಿ ಇರ್ತಾರೆ, ಅಥವಾ ಹೀಗಿದ್ರು ಕೂಡ ಕಟ್ ಮಾಡಿ ಇರ್ತಾ ಹೋಗ್ತಾರೆ. ಅಂದ್ರೆ ಅದನ್ನು ಹಾಗೆ ಮಾಡುದು, ಕಟ್ ಮಾಡುದು, ಬೇರೆ ಸಮೇತ ಕಟ್ ಮಾಡುದಿಲ್ಲ. ಇಲ್ಲಿಗೆ ಕಟ್ ಮಾಡಿ ಬಿಡ್ತಾರೆ. ಆದ್ರೆ ಅದನ್ನ ನೆಕ್ಸ್ಟ್ ಗೆ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ. ಅದಕ್ಕೆ ಮೊಳಕೆ ಬರ್ತದೆ. ಇದರಲ್ಲಿ ಮೊಳಕೆ ಬರುದಿಲ್ಲ, ನಾವು ಪುನಃ ಬೀಜವನ್ನು ನೆಡಬೇಕು. ಓಕೆ, ಈಗ ಬೀಜ ನಡಬೇಕು ಅಂತ ಹೇಳಿದ್ರೆ ಹೇಗೆ? ಅದನ್ನು ಇದನ್ನೇ ನಡುವಂಥದ್ದು? ಇಲ್ಲಿಯ ತನಕ ನೆಡ್ತೇವೆ. ಅಂದ್ರೆ ಇಲ್ಲಿಯ ತನಕ ಅದರದ್ದು ಇದಿರ್ತದೆ, ಗರಿ ಇರ್ತದೆ. ಇಲ್ಲಿಯ ತನಕ ಇಷ್ಟನ್ನು ಕಡಿದು ನೆಡ್ತೇವೆ. ಇದಾಗುದಿಲ್ಲ, ಕೆಳಗಿನ ಪೋರ್ಷನ್ ಆಗುದಿಲ್ಲ. ಎಸ್, ಆ ಒಂದು ಬೀಜ ನಡುವಂಥದ್ದು ಯಾವ ರೀತಿಯ? ಯಾಕಂದ್ರೆ ನಮ್ಮೆಲ್ಲ ಸಿಸ್ಟಮ್ ನಡುವಂಥದ್ದು ನೇರವಾಗಿ ನಡ್ತಾ ಹೋಗ್ತವೆ. ಇವರು ಯಾವ ರೀತಿಯಾಗಿ ನಡ್ತಾರೆ ಎಂದು ಗಮನಿಸಬೇಕು. ಯಾಕಂದ್ರೆ ಅದ್ಭುತವಾಗಿ ಈ ಒಂದು ಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲಿ ಸುತ್ತಲೂ ನೋಡ್ತಾ ಇದ್ದಾಗೆ ಕಾಣುವಂಥದ್ದು ಎಲ್ಲವೂ ಕಬ್ಬು. ನಡುವಲ್ಲಿ ಭತ್ತಗಳು ಕಾಣ್ತಾ ಇದ್ರೆ ಅದು ಸುತ್ತಲೂ ಕಾಣುವಂಥದ್ದು ಕಬ್ಬು ಬೆಳೀತಾ ಹೋಗ್ತಾರೆ. ಇಷ್ಟು ಚೆನ್ನಾಗಿ ಬರಲಿಕ್ಕೆ ಏನಪ್ಪ ರೀಸನ್? ನಾವು ಮನೆಯಲ್ಲಿ ನಟ್ರೆ ಬರುವುದೇ ಇಲ್ಲ ಕೆಲವೊಮ್ಮೆ ಅಂತ ಹೇಳುವಂಥ ಎಲ್ಲ ರೀತಿಯಾಗಿರುವಂಥ ಕ್ವಶನ್ಸ್ಗಳು ನಮಗೆ ಇರ್ತಾ ಹೋಗ್ತದೆ. ಹೇಗೆ ನಡಬೇಕು, ಅದರೊಟ್ಟಿಗೆ ವಿಶಿಷ್ಟತೆಗಳನ್ನು ಗಮನಿಸಬಹುದು. ಎಸ್, ನಾವೀಗ ಗಮನಿಸ್ತಾ ಇದ್ದೇವೆ, ಆ ಕಟ್ಟುವ ದೃಶ್ಯವನ್ನು ಗಮನಿಸ್ತಾ ಇದ್ದೇವೆ. ಎಸ್, ಈಗ ಒಂದು ಕಟ್ಟಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಇರಬೇಕಾಗ್ತದೆ? ಹೇಗೆ? 12 ಇರಬೇಕಾಗ್ತದೆ. 12 ಇರಬೇಕಾಗ್ತದೆ. ಅದು ಆ ಲೆಂತ್ ಅಥವಾ ಅದರಲ್ಲಿ ಏನಾದ್ರು ಉಂಟಾ ವ್ಯತ್ಯಾಸ? ಅಂದ್ರೆ ಎಲ್ಲ ಬೆಳೆದದ್ದು ಎಲ್ಲವೂ ಕೊಡ್ತೀರಾ? ನಾವು ಬೆಳೆದ್ರಲ್ಲಿ ಒಂದು 1000 ಕಬ್ಬು ಬೆಳೆದ್ರೆ ಒಂದು 150 ಕಬ್ಬು ಆಗುದಿಲ್ಲ, ಸಣ್ಣ ಕುಂಠಿತ ಆಗ್ತದೆ. ಓಹೋ, ಅದೇ ಯಾಕೆ ರೀಸನ್? ಅಂದ್ರೆ ಬಿಸಿಲಿನ ಹಾಗೆ ಅಂತಲ್ಲ, ಅದರಲ್ಲಿ ಕುಂಠಿತ ಆಗ್ತದೆ. ಎಸ್, ಅದನ್ನು ಕೊಡ್ಲಿಕ್ಕೆ ಇಲ್ಲ. ಅದು ಇಲ್ಲಿ ನಾವು ತಿನ್ಲಿಕ್ಕೆ ಕೆಲಸಕ್ಕೆ ಬಂದವರು ಕೊಂಡೋಗ್ತಾರೆ, ಆ ತರ. ಓಕೆ, ಎಸ್, ಒಂದು ಇದು ಕಟ್ಟ ಅಂತ ಹೇಳಿದ್ರೆ ಅದರಲ್ಲಿ 12 ಇರಬೇಕಾಗ್ತದೆ ಅಂತ ಹೇಳಿ ಈಗ ನಾವು ಹೇಳುವಂಥದ್ದು. ಈಗ 12 ಇರ್ತಾ ಹೋಗ್ತದೆ, ಅದಕ್ಕೆ ಒಂದು ಕಟ್ಟಕ್ಕೆ ರೇಟ ಅಥವಾ ಆ ಒಂದು ಕೋಲಿಗೆ ರೇಟ ಹೇಗೆ? ಅದು ಈ ಸರ್ತಿ ಇಲ್ಲಿ ಹೋಲ್ಸೇಲ್ ದರ ಒಂದು ಕಬ್ಬಿಗೆ 30 ರೂಪಾಯಿ ಬಿದ್ದಿದೆ. ಕಪ್ಪಿಗೆ ಕಪ್ಪು ಅಂದ್ರೆ ಕೀಚಿ ದಾಸಕ್ಕೆ 35ರಿಂದ 40 ತನಕ ಹೋಗಿದೆ. ದಾಸ ಕಬ್ಬನ್ನು ಬೆಳೆಸಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಈಗ ನೋಡ್ಬೋದು ಅಲ್ಲಿ ಈ ಸರ್ತಿ ಇಲ್ಲಿ ನೆರೆ ನಿಂತ ಕಾರಣ ತುಂಬಾ ಕಬ್ಬುಗಳು ಬಿದ್ದಿದೆ, ಸತ್ತಿದೆ. ಅದರಿಂದ ದಾಸವನ್ನು ಕಡಿಮೆ ಬೆಳೆದು ಕೀಚಿಯನ್ನು ಜಾಸ್ತಿ ಬೆಳಿಬೇಕಾಗ್ತದೆ. ಎಸ್, ಈಗ ದಾಸಕ್ಕೆ ನೀರು ಹೆಚ್ಚಾದ ಕೂಡಲೇ ಅಂದ್ರೆ ಅದಕ್ಕೆ ಇದಕ್ಕೆ ಏನು ಸಮಸ್ಯೆ ಏನು? ಅಂದ್ರೆ ಹೇಗೆ ಬೆಳೆಯುವಂತ ವ್ಯತ್ಯಾಸ? ಇದು ಕಬ್ಬು ಕೀಚಿ ಕಬ್ಬು ಸ್ವಲ್ಪ ಬಲಿಷ್ಠವಾದದ್ದು. ದಾಸ ಕಬ್ಬು ಹಾಗೆ ಅಲ್ಲ, ಅದು ಅಷ್ಟು ಬಲಿಷ್ಠವಾಗಿ ಇರುವುದಿಲ್ಲ. ಅಂದ್ರೆ ಅಡಿಯಿಂದ ಕೊಳಿತದೆ ಅಂತನಾ? ಇಲ್ಲ, ಕಬ್ಬೆ ಬಲಿಷ್ಠ ಆಗಲಿಲ್ಲ, ಮೃದು ಕಬ್ಬು ಅದು. ತಿನ್ಲಿಕ್ಕೆ ಸಮ್ಮದ್ದು ಆಗ್ತದೆ. ಅಲ್ಲ, ಈಗ ನೀರು ತುಂಬಾ ಇದ್ರೆ ಅಥವಾ ನೀರು ಇಲ್ಲಿ ನೆರೆ ಬಂದಿದ್ರೆ ಗಾಳಿ ಬೀಳ್ತದಲ್ಲ, ಮೃದು ಅಲ್ಲ, ಹಾಗೆ ಅದು ಅಡ್ಡ ಬೀಳ್ತದೆ. ಇದು ಕಬ್ಬು ಅಡ್ಡ ಬೀಳ್ಲಿಕ್ಕೆ ಹೋಗುದಿಲ್ಲ, ಬಿದ್ರೆ ತುಂಡೆ ಆಗ್ತದೆ. ಅದು ಹಾಗೆಲ್ಲ ಫುಲ್ ಅಡ್ಡ ಮಲಗ್ತದೆ ಅಂತೇಳಿ. ಎಸ್, ಗಮನಿಸಬಹುದು ಆ ನಡುವಂತಹ ವಿಧಾನ ಯಾವ ರೀತಿಯಾಗಿ ಅಂತೇಳಿ. ಇಲ್ಲಿ ಗಮನಿಸ್ತಾ ಹೋಗ್ತಿದ್ದೇವೆ ಆ ಕಬ್ಬನ್ನು. ನಾವು ನೇರವಾಗಿ ಹೀಗೆ ನಡುವಂಥದ್ದು. ನೇರವಾಗಿ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಆಲ್ಮೋಸ್ಟ್ ಪ್ರದೇಶದಲ್ಲಿ ಹೀಗೆ ನೇರವಾಗಿ ಗುಂಡಿ ಮಾಡ್ತಾ ನೇರವಾಗಿ ನಡ್ತಾ ಹೋಗ್ತೇವೆ. ಆದರೆ ಬೆಳಕುಂಜದ ಪ್ರದೇಶದಲ್ಲಿ ಅಥವಾ ಕಬ್ಬು ಬೆಳೆಗಾರರು ಬೆಳಿಬೇಕು ಅಂತ ಹೇಳಿದಾಗ ಅದರ ನಡುವ ವಿಧಾನ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವು ನಾವು ಅರ್ಥಕೊಳ್ಬೇಕು. ಕಾರಣ ಯಾಕೆ ಅಂತ ಹೇಳಿದರೆ ಅವರೇ ತಿಳಿಸ್ತಾರೆ. ಕಬ್ಬನ್ನು ಈ ನಾವು ಬೀಜಕ್ಕಿಟ್ಟ ಕಬ್ಬು ಅಂತ ಹೇಳಿದೆ, ಇದರಿಂದ ಕಬ್ಬು ತೆಗೆದೆವು. ನೆಕ್ಸ್ಟಿಗೆ ಈ ತರ ಕಡಿತೇವೆ. ಅದು ಬೀಜಕ್ಕಿಟ್ಟ ಕಬ್ಬು ಅಂತೇಳಿ ಅದು ಹೇಗೆ ಅಂತ ವ್ಯತ್ಯಾಸ? ಈ ಕಬ್ಬನ್ನು ನಾವು ಡಿಸೆಂಬರ್ ಜನವರಿ 15 ತಾರೀಕು ಒಳಗೆ ನಡ್ತೇವೆ. ಅದು ಹಾಗೆ ಇದನ್ನು ಅದು ಇದು ಆದ ನಂತರ ಸ್ವಲ್ಪ ಇದು ಮೊಳಕೆ ಬಂದ ಮೇಲೆ ಬರ್ತದೆ. ಅದೊಂದು ಮಾರ್ಚ್ ಏಪ್ರಿಲ್ ಎಂಡ್ ಆಗುವಾಗ ನಡ್ತೇವೆ. ಅಂದ್ರೆ ಈ ಕಬ್ಬುಗಳು ಯಾವುದೇ ಕಾರಣಕ್ಕೂ ನಿಮಗೆ ಬೀಜಕ್ಕೆ ಆಗುದಿಲ್ಲ ಅಂತ ಆಗ್ತದೆ. ಹೀಗೆ ಇದು ತೆಗೆಯದೆ ಇಡ್ಬೇಕಾದ್ರೆ ಗರಿಗಳನ್ನು ತೆಗೆಯದೆ ಇಟ್ಟರೆ ಆಗ್ತದೆ. ಗರಿಗಳು ತೆಗೆದ ತಕ್ಷಣ ಏನಾಗ್ತದೆ, ಇದು ಕಬ್ಬಿನ ಇದು ಗಟ್ಟಿ ಆಗ್ತದೆ, ಮೊಳಕೆ ಬರುವುದಿಲ್ಲ. ಅದಕ್ಕೆ ನಾನು ಇಷ್ಟು ದೊಡ್ಡ ಕಬ್ಬು ಇದ್ರು ಸಹ ಇಷ್ಟೇ ತೆಗೆಯುವುದು ಅದಕ್ಕೋಸ್ಕರ. ಇದರಲ್ಲಿ ಮೊಳಕೆಗಳು ಬೇಗ ಬರ್ತದೆ. ಗಮನಿಸಬಹುದು. ನಾವು ನೋಡ್ತಾ ಇರುವಂತದ್ದು ಎಲ್ಲ ಕೂಡ ಗರಿಗಳಿಂದ ಮುಳುಗಿ ಹೋಗಿದೆ, ಗರಿಗಳಿಂದ ಎಲ್ಲವೂ ಕವರ್ ಆಗ್ತಾ ಹೋಗಿದೆ. ಈ ರೀತಿಯಾಗಿದ್ದಾಗ ಏನೇ ಬೆನಿಫಿಟ್ ಅಂತ ಹೇಳ್ತದ್ರಿ? ಕಬ್ಬು ಮೃದು ಇರ್ತದೆ. ಮತ್ತೆ ಮೊಳಕೆ ಅದಕ್ಕೆ ಮೃದು ಇದ್ದ ತಕ್ಷಣ ಮೊಳಕೆ ಬೇಗ ಬರ್ತದೆ. ಮತ್ತೆ ಮೊಳಕೆಯಲ್ಲಿ ಇನ್ನೊಂದು ಮೊಳಕೆ ಜಾಸ್ತಿ ಮೊಳಕೆ ಹೊಡೆಯುತ್ತದೆ. ಒಂದೇ ಮೊಳಕೆ ಬರುವುದಿಲ್ಲ. ಅಂದ್ರೆ ಒಂದೇ ಗಂಟಿನಲ್ಲಿ 2 ಮೊಳಕೆ ಬರಲಿಕ್ಕೂ ಸಾಧ್ಯ ಆಗ್ತಾ ಹೋಗ್ತದೆ. ನಡುವಂತ ವಿಧಾನ ಗಮನಿಸ್ತಾ ಹೋಗುವ.
ಈ ತರ ನಾವು ಏನ್ ಮಾಡ್ತೇವೆ, ಓಣಿ ಮಾಡ್ತೇವೆ. ಓಣಿ ಮಾಡಿದ ನಂತರ ಇದನ್ನು ಇನ್ನೊಂದು ತುಂಡು ಮರದ ಮೇಲೆ ಇಟ್ಟು ನಾವು ಈ ತರ ಕಡಿತೇವೆ. ಇದು ಹೀಗೆ ನಡ್ತೇವೆ. ಇನ್ನೊಂದು ಇಲ್ಲಿ ಜಾಯಿಂಟ್, ಈ ತರ ಜಾಯಿಂಟ್ ಮಾಡಿ ನಾವು ಈ ತರ ಇಡ್ಬೇಕಾಗ್ತದೆ. ಮೊಳಕೆ ಉಂಟು ಇಲ್ಲಿ, ಇಲ್ಲಿ ಒಂದು ಮೊಳಕೆ ಉಂಟು, ಈ ತರ ಇಡ್ಬೇಕಾಗ್ತದೆ. ಇದನ್ನು ಹೀಗೆ ಹಾಕಿದ್ರೆ ಇದು ಅಡಿದು ಬರುದಿಲ್ಲ, ಈ ತರ ಇಡ್ಬೇಕಾಗ್ತದೆ. ಅಂದ್ರೆ ಮೊಳಕೆ ಅಂತ ಹೇಳಿ ಕಾಣ್ತಾ ಹೋಗ್ತೇವೆ ನಾವು, ಗಮನಿಸಬಹುದು ರೈತ ಮಿತ್ರರೇ. 1 2 ಈ ಬದಿಯಿಂದ, ಅದೇ ಈ ಬದಿಯಿಂದ ಹೇಗೆ 1 ಮತ್ತು 2 ಕಾಣ್ತಾ ಹೋಗ್ತವೆ. ಆ ಮೊಳಕೆ ಏನು ಬಂದಿರ್ತದೋ ಅದು ಅಡ್ಡ ಬದಿಯಲ್ಲಿ, ಅರ್ಥಾತ್ ಮಣ್ಣು ಏನು ಇರ್ತಾ ಹೋಗ್ತದೆ ಮಣ್ಣಿನ ಆ ಬದಿ ಮತ್ತು ಈ ಬದಿಯಲ್ಲಿ ಯಾವುದೇ ಕಾರಣಕ್ಕೂ ಕೆಳಗಾಗಿ ಇಡಬಾರ್ದು ಅಂತ ಹೇಳುವಂಥದ್ದು. ಅದರೊಟ್ಟಿಗೆ ಮತ್ತೆ ನಾವು ಗದ್ದೆಯಲ್ಲಿ ಇಡುವಾಗ ಇದನ್ನು ಹೀಗೆ ಜಾಯಿನ್ ಮಾಡಿ ಇಟ್ರೆ ಇದನ್ನು ತಾಗಿಸಿ ಇಡಬೇಕು. ತಾಗಿಸಿ ಇಡಬೇಕಾ? ಹೌದು, ತಾಗಿಸಿ ಇಟ್ರೆ ಇಲ್ಲಿನ ಮೊಳಕೆ ಇಲ್ಲೊಂದು ಮೊಳಕೆ ಬರ್ತದೆ. ಇಲ್ಲಾಂದ್ರೆ ಹೀಗೆ ತರ ಇಟ್ರೆ ಇಷ್ಟು ದೂರ ಆಗ್ತದೆ, ಗ್ಯಾಪ್ ಬೀಳ್ತದೆ. ಏನ್ ಟೆಕ್ನಾಲಜಿ ಅಲ್ಲ, ಏನ್ ಟೆಕ್ನಿಕ್ ಯೂಸ್ ಮಾಡಬೇಕಾಗ್ತದೆ ಅಂತ ಹೇಳಿ. ಮತ್ತೆ ಇದರೊಟ್ಟಿಗೆ ಇಲ್ಲಿ ನಾವು ಗಮನಿಸಬಹುದು ಇದೊಂದು ಹಸಿರು ಕಾಣ್ತಾ ಹೋಗ್ತದೆ, ಇದರಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಹೌದು ಸರ್, ಇಲ್ಲೊಂದು ಬರ್ತದೆ, ಇಲ್ಲಿಂದ ಮೇಲ್ಗಡೆ ಮೇಲೆ ಬರ್ತದೆ. ಹೌದು, ಇಲ್ಲಿ ಸಹ ಉಂಟು. ಈಗ ಇದರಲ್ಲಿ ನೋಡಿದ್ರೆ ಇಲ್ಲೊಂದು ಉಂಟು ನೋಡಿ. ಕರೆಕ್ಟ್, ಇದು ಸಹ ಮೊಳಕೆ ಹೊಡೆದು ಬರ್ತದೆ. ಇದು ಮೇಲೆ ಬರ್ತದೆ. ಅದು ಎಲ್ಲಾ ರೀತಿಯ ಕಬ್ಬುಗಳಲ್ಲಿ ನೋಡ್ತಾ ಹೋಗ್ಬೋದು. ನಮಗೆ ಎಲ್ಲರಿಗೂ ಗೊತ್ತಿರ್ತಾವ, ಒಂದ್ ಸೈಡ್ ಒಂದು ಮೊಳಕೆ ಬಂದ್ರೆ ಇನ್ನೊಂದು ಗಂಟೆಲಿ ಇನ್ನೊಂದು ಸೈಡ್ ಅಲ್ಲಿ ಬರುವಂತದ್ದು ಸಾಮಾನ್ಯ ಆಗಿರ್ತದೆ. ಈಗ 2 ಬರ್ತದೆ ಅಂತ ಆಗ ತಿಳಿಸ್ತಾ ಹೋದ್ರಿ. ಅಂದ್ರೆ ಅದು ಅದೇ ಬದಿಯಲ್ಲಿ ಬರ್ತದೆ? ಈ ಬದಿಯಲ್ಲೇ ಬರ್ತದೆ, ಯಾವುದೇ ಬೇರೆ ಕಡೆಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬೆಳೆದು ಬಂದ ನಂತರ ಕವಲು ಹೊಡೆದು ಬರುದು, ಒಮ್ಮೆ ಬೆಳೆದು ಬರ್ತದೆ, ಅದ್ರ ಸೈಡಿಗೆ ಕವಲು ಹೊಡೆದು ಬರುದು. ಅದು ನಿಮಗೆ ಇದಾಗುದಿಲ್ಲ, ಸಮಸ್ಯೆ ಆಗುದಿಲ್ಲ? ಅಂದ್ರೆ ಅದು 2 ಬರುವಾಗ ಅದರ ಗಾತ್ರದಲ್ಲಿ ಸಣ್ಣದಾಗ್ತದೆ. ಅದು ಕೆಲವು ಅದಕ್ಕೆ ಉರಿಗುಡ್ಡು ಅಂತ ಹೇಳ್ತಾರೆ. ಉರಿಗುಡ್ಡು ಬಂದದ್ದು ವೇಸ್ಟ್ ಆಗ್ತದೆ, ಮೇಲ್ಗಡೆ ಸಪೂರ ಬಂದು ಅದು ಮಾರ್ಲಿಕ್ಕೆ ಆಗುದು. ನೋಡಿ, ಈ ಕಬ್ಬುಗಳನ್ನು ನೋಡ್ಬೋದು, ಇದರಲ್ಲಿ ಆ ತರ ಆಗಿದೆ. ಇದು ಬೆಳವಣಿಗೆ ಅದರೊಟ್ಟಿಗೆ ಕಡಿದ ಕಬ್ಬು, ಇದು ಬೆಳವಣಿಗೆ ಆಗ್ಲಿಲ್ಲ. ಹೌದು, ಅದು ಬರ್ಬೇಕಾದ್ರೆ ಒಂದೇ ಬಂದ್ರೆ ಒಳ್ಳೇದು. ಒಂದರ ಇದರಲ್ಲಿ ತೋರ ಬಲಿಷ್ಠವಾದ ಕಬ್ಬು ಬರ್ತದೆ. ಈಗ ಅದಕ್ಕೆ ಮಣ್ಣನ್ನು ಹಾಕುದಾದ್ರೆ? ಹೌದು, ಮಣ್ಣು ಫುಲ್ ಹಾಕಿ ಬಿಡುದು, ಮೇಲಿಂದ ಹಾಕುದೆ ಫುಲ್ ಹಾಕಿ ಬಿಡುದು. ಈ ತರ ಹಾಕಿ ಒಂದು 7 ರಿಂದ 10 ದಿನ ಆಗುವ ಮೊಳಕೆ ಹೊಡೆದು ಬರ್ತದೆ. ಕೇವಲ 7 ರಿಂದ 10 ದಿನ, ಸ್ವಲ್ಪ ಸಣ್ಣದು ಮೊಳಕೆ ಬರ್ತದೆ. ಗಮನಿಸಬಹುದು, ಬಹಳ ಸುಲಭದಲ್ಲಿ. ಯಾಕಂದ್ರೆ ನಾವು ನೇರವಾಗಿ ನಟ್ಟಾಗ ಖಾಲಿ ಒಂದೇ ಮೊಳಕೆ ಬರುವಂಥದ್ದು, ಯಾಕಂದ್ರೆ ಮೇಲ್ಭಾಗದಲ್ಲಿ ಮಾತ್ರ ಬರ್ತಾ ಹೋಗ್ತದೆ. ನೋಡಿ, ಇದರಲ್ಲಿ ನಟ್ಟಾಗ ಸುಮಾರು 2 2 4 6 8 ರಿಂದ 9 10 ಸಾಧಾರಣ ಬರುವಂಥದ್ದು. ಈಗ 9 ಇದರಲ್ಲಿ ತೋರಿಸಿದ್ದನ್ನು ಇಲ್ಲಿ ನಾನು ಕರೆಕ್ಟ್ ಆಗಿ ನಿಮಗೆ ತೋರಿಸಬಹುದು. ಬನ್ನಿ, ಈಗ ನಾವು ನಟ್ಟದ್ದು ನಾಡಿದ್ದಾಗುವಾಗ ಇಷ್ಟು ಬಂದಿದೆ ಅದರಲ್ಲಿ. ಇದು ಒಂದರದ್ದು. ರೈತರು ಗಮನಿಸಬಹುದು, ಈ ರೀತಿಯಾಗಿ ಆಗಲಿ ನಾವು ನಟ್ಟಿರುವಂಥದ್ದು. ಜಸ್ಟ್ ನಾವು ತೆಗೆಯುವಂಥ, ಯಾಕಂದ್ರೆ ಅದು ನಡುವಂತಹ ಸಮಯ ಅಲ್ಲ, ಅದಕ್ಕೋಸ್ಕರ ನಿಮಗೆ ತೋರಿಸಲಿಕ್ಕೋಸ್ಕರ ನಟ್ಟಿರುವಂಥದ್ದು. ಅಂತಹದ್ದು ನಟ್ಟಾಗ ಯಾವ ರೀತಿಯಾಗಿ ಬರ್ತದೆ ಅಂತ ಗಮನಿಸಬಹುದು. ಈಗ ಈ ನಾವು ನಟ್ಟ ಇದರಲ್ಲಿ ಹೀಗೆ ಬಂದಿದೆ, ಇಷ್ಟು ಕಬ್ಬುಗಳು ಬರ್ತದೆ. ಇದು ಕಡಿಮೆ 2 4 6 1 7 ಬಂದಿದೆ. ಹೌದು, 11 ತನಕ ಸಹ ಬರ್ತದೆ. 11 ತನಕ ಬರ್ತದೆ. ಗಮನಿಸಬಹುದು, ಗಟ್ಟಿ ದಪ್ಪವಾಗಿ ಇರ್ತಾ ಹೋಗ್ತದೆ. ಆ ಕೆಲವಾರು ಮಾತ್ರ ಸಪರ ಆಗಿರುವಂಥದ್ದು, ಆಲ್ಮೋಸ್ಟ್ ಎಲ್ಲವೂ ಗಟ್ಟಿಯಾಗಿರ್ತಾ ಹೋಗ್ತದೆ. ಇದು ಎಲ್ಲವೂ ಕೂಡ ಈಗ ಒಳ್ಳೆ ರೀತಿಯಾಗಿ ಮಾರ್ಕೆಟ್ ಇದೆ. ಹೌದು, ಇದು ನಾವು ಕೊಡುದಿಲ್ಲ, ಇದು ಕೊಡುದಿಲ್ಲ. ಗಾತ್ರದಲ್ಲಿ ಸಣ್ಣ ಆದ್ರೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತೇಳಿ. ಈ ರೀತಿಯಾಗಿ ಕಬ್ಬು ಬೆಳೆಯುವಂತ ಗಮನಿಸ್ತಾ ಹೋಗ್ತವೆ. ಅಂದ್ರೆ ಒಂದು ಮಾರುಕಟ್ಟೆ ಇರ್ಬೋದು, ಅಥವಾ ಇದಕ್ಕೆ ಬೇಕಾಗುವಂತಹ ಕೂಲಿ ಕಾರ್ಮಿಕರು. ಯಾಕಂದ್ರೆ ಇದೆಷ್ಟನ್ನು ಮಾಡಬೇಕು ಅಂತ ಹೇಳಿದ ಕೂಡಲೇ ಒಬ್ಬನ ಕೈಯಿಂದ ಅಥವಾ ಮನೆಯಲ್ಲಿರುವಂತಹ 2-3 ಜನರ ಕೈಯಿಂದ ಆಗುವಂಥದ್ದಲ್ಲ, ದೊಡ್ಡ ಮಟ್ಟದಲ್ಲಿ ಪ್ರಕ್ರಿಯೆಯಲ್ಲಿ ಗಮನಿಸ್ಬೋದು. ಯಾವ ರೀತಿಯಾಗಿ ಅದನ್ನು ಸವಾಲಾಗಿ ಸ್ವೀಕರಿಸ್ತಾರೆ ಗಮನಿಸ್ತಾರೆ. ನೀವು ಆಗಲೇ ಹೇಳ್ತಾ ಹೋದರೆ ಸುಮಾರು 1.5 ಎಕರೆಯಲ್ಲಿ ನೀವು ಬೆಳೆದಿದ್ದೀರಿ ಅಂತ ಹೇಳಿದಾಗ, ಆ ಬೆಳೆಯುವಂಥ ಸಂದರ್ಭದಲ್ಲಿರುವುದು ಅಥವಾ ಕಟಾವಿನ ಸಂದರ್ಭದಲ್ಲಿರುವುದು ಕೂಲಿ ಕಾರ್ಮಿಕರು ಅಂತೇಳಿ ಅಗತ್ಯ ಬೇಕಾಗ್ತದೆ. ದಕ್ಷಿಣ ಕನ್ನಡ ಅಥವಾ ಈ ಕರಾವಳಿ ಭಾಗದಲ್ಲಿ ಕೂಲಿ ಕಾರ್ಮಿಕರ ಕೊರತೆ ಅಂತ ಹೇಳುವಂಥದ್ದು ಎಷ್ಟು ಅಂತ ಹೇಳುವಂಥದ್ದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ದೊಡ್ಡ ಮಟ್ಟದ ಕೊರತೆ ಕಾಣ್ತಾ ಇದ್ದೇವೆ. ಹೇಗೆ ನಿಭಾಯಿಸ್ತೀರಿ ಅಂತ? ನಮಗೆ ಮೊದಲು ಅಂದರೆ ನಾವು ಸ್ಟಾರ್ಟ್ ಮಾಡಿದ ನಂತರ, ತಂದೆ ನಂತರ ನಾವೀಗ ನೋಡ್ಕೊಳ್ತಿರೋದು. ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಊರಿನವರೇ ಇದ್ದರು. ಈಗ ಊರಿನವರೆಲ್ಲ ಕಲಿತು ಜಾಸ್ತಿ ಆಗಿ ಬೆಂಗಳೂರಿಗೆ ಆತಲ್ಲಿ ಸೆಟ್ಲ್ ಆಗಿದ್ದಾರೆ. ಖಂಡಿತ, ಹೌದಲ್ಲ. ಈಗ ನಮ್ಮಲ್ಲಿ ಒಂದು ಮನೆಯಲ್ಲೇ ಇದ್ದಾರೆ 26 ಜನ ಕೆಲಸದವರು ಇದ್ದಾರೆ. ಈ ಹುಡುಗರು 26 ಜನ ಇದ್ದಾರೆ. ಹೇಗೆ ಅವ್ರನ್ನ ವ್ಯವಸ್ಥೆ ಮಾಡಿಕೊಂಡು? ಯಾಕಂದ್ರೆ ಊರಿನವರು ಅಂತ ಹೇಳಿದ ಕೂಡಲೇ ಒಂದು ಫೋನ್ ಮಾಡಿ ಇಲ್ಲಿ ಅವರು ಬರ್ತಾ ಹೋಗ್ತಾರೆ. ಆದ್ರೆ ಅವರನ್ನು ನೀವು ಫೈಂಡ್ ಔಟ್ ಮಾಡಿರೋದು, ಹುಡುಕಿರುವಂಥದ್ದು ಹೇಗೆ ವ್ಯವಸ್ಥೆ? ಮೊದಲಿಗೊಂದು 2 ಹುಡುಗರು ಬಂದು ನಿಂತಿದ್ರು ನಮ್ಮ ಮನೆಯಲ್ಲಿ, ಒಂದು 4 ವರ್ಷದ ಮೊದಲು. ಅದರ ನಂತರ ಅವರೇ ತರಿಸಿ ಈಗ ಇಷ್ಟು ಜನ ಆಗಿದ್ದಾರೆ, ಹೋಗ್ತಾರೆ ಬರ್ತಾ ಇರ್ತಾರೆ. ಈಗ ಅಂದ್ರೆ ಅವರಿಗೆ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಹೇಗೆ? ಅಲ್ಲಿ ರೂಮ್ ಕಟ್ಟಿ ಕೊಟ್ಟಿದ್ದೇವೆ. ನಮ್ಮ ಕೆಲಸ ಇದ್ದಾಗ ದಿವಸ ನಮ್ಮ ಜೊತೆಗೆ ಅವರು ಕೆಲಸ ಮಾಡ್ತಾರೆ. ಮತ್ತೆ ಊರಿನಲ್ಲಿ ಬೇರೆಯವ್ರಿಗೆ ಕೆಲಸ ಇರ್ತದೆ, ಅವರು ಕರೀತಾರೆ, ಅಲ್ಲಿಗೆ ಹೋಗ್ತಾರೆ. ಈಗ ನೀವು ಆಗ್ಲೇ ಹೇಳ್ತೋದ್ರಿ ಸುಮಾರು 50 ಎಕರೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಅವರಿಗೆಲ್ಲರಿಗೂ ಬೇಕಾಗುವಂಥದ್ದು, ಯಾಕಂದ್ರೆ ಒಂದು ಕಟಾವು ಮಾಡ್ಲಿಕ್ಕೆ ಅಂದಾಜು ಎಷ್ಟು ಬೇಕಾಗ್ತದೆ? ಎಷ್ಟು ಜನರು ಬೇಕಾಗ್ತದೆ? ಒಂದು
1,000 ಕಬ್ಬಿಗೆ ಒಂದು 4-5 ಜನ ಬೇಕು, ಎಲ್ಲ ಕಡಿದು ಕೊಂಡೋಗ್ಲಿಕ್ಕೆ 2 ದಿನದ ಕೆಲಸ ಉಂಟು. 2 ದಿನದ ಕೆಲಸ ಉಂಟು. ಈಗ 4-5 ಜನ ಬೇಕು. ಅದೇ 50 ಎಕರೆಯವರಿಗೆ ಅದೇ ರೀತಿಯಾಗಿ ಗಮನಿಸ್ತಾ ಹೋದ್ರೆ ಸುಮಾರು ಒಂದು ಏನಿದ್ರು ಒಂದು 20ರಿಂದ 30 ಜನರು ಬೇಕಾಗ್ತಾ ಹೋಗ್ತಾರೆ, ಜಾಸ್ತಿ ಬೇಕಾಗ್ತದೆ ಅಲ್ವಾ? ಸೊ ಈಗ ಹೆಚ್ಚು ಒಂದು 40 ಹಿಡ್ಕೊಳ್ಳುವ. ಈಗ ಅಂತ 40 ಜನರನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲರೂ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ? ಈ ಪ್ರದೇಶ ಜಾಸ್ತಿಯಾಗಿ ನಮ್ಮ ಹತ್ರನೇ ಜನ ಹೇಳುದು ಯಾವ್ದಕ್ಕೆ ಕಬ್ಬು ನೆಡ್ಲಿಕ್ಕೆ, ಅದರ ಇದು ಮಣ್ಣು ಹಾಕ್ಲಿಕ್ಕೆ, ಅದರ ನಮ್ಮ ಇದು ತೆಗಿಲಿಕ್ಕೆ, ಗರಿ ತೆಗಿಲಿಕ್ಕೆ ನಮ್ಮ ಹತ್ರನೇ ಜನ ಹೇಳುದು. ಹಾಗೆ ಅವರಿಗೆ ಈ ಟೈಮಲ್ಲಿ ನಾವು ಬಿಟ್ಟಾಕುವಾಗಿಲ್ಲ, ಅಲ್ಲಲ್ಲಿ ಜನ ಇಡ್ತಾರೆ. ಅಂದ್ರೆ ಈಗ ಪಡುಬಿದ್ರೆಯಲ್ಲಿ ಇದ್ದಾರೆ, ಬೇರೆ ಕಡೆಯಲ್ಲೆಲ್ಲ ನಿಡ್ಡೋಡಿಯಲ್ಲಿ ಇದ್ದಾರೆ, ಅವರನ್ನು ನಮ್ಮ ಗಾಡಿಯಲ್ಲಿ ತಕೊಂಡು ಇವತ್ತೆಲ್ಲರಿಗೆ ತಂದು ಕೊಟ್ಟಿದ್ದೀರಿ. ಈಗ ಗಮನಿಸಬಹುದು, ಇದು ಒಂದು ಸೀಸನ್ ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಗಮನಿಸ್ತಾ ಹೋಗ್ತೇವೆ. ಉಳಿದ ಸಮಯದಲ್ಲಿ ಅಂತ ಕೂಲಿ ಕಾರ್ಮಿಕರನ್ನು ನೀವೇನು ವ್ಯವಸ್ಥೆ ಮಾಡ್ತೀರಿ? ಯಾಕಂದ್ರೆ ನೀವೇ ಇಟ್ಕೊಂಡಿದ್ದೀರಿ, ನೀವೇ ಒಂದು ರೂಮ್ ಮಾಡಿ ಕೊಟ್ಟಿದ್ದೀರಿ. ಉಳಿದ ಸಮಯದಲ್ಲಿ ಅವ್ರಿಗೆ ಕೆಲಸಗಳು ಅಂತ ಹೇಳಿದ್ರೆ ಕಬ್ಬು ಕಡಿದ ನಂತರ ಈ ನಮ್ಮ ಬಳಕುಂಜಿ ಏರಿಯಾದಲ್ಲಿ ದಿನಾಲು ಕೆಲಸ ಜನನೇ ಕಡಿಮೆ ಆಗ್ತಾರೆ, ಜಾಸ್ತಿ ಆಗುದಿಲ್ಲ. ಓಕೆ, ಈಗ ಒಂದು ಜಾಸ್ತಿ ಉಂಟು, ಜನ ಕಡಿಮೆ ಇದ್ದಾರೆ. ಕಬ್ಬು ಕೃಷಿ ಅಂತ ಹೇಳಿದಾಗ ಬಿತ್ತುವುದರಿಂದ ಹಿಡಿದು ಇಳುವರಿಯವರೆಗೆ ಅಂದ್ರೆ ಕಟಾವಿನವರೆಗೆ ಏನೆಲ್ಲ ವರ್ಕ್ಗಳು ಇರ್ತಾ ಹೋಗ್ತದೆ? ಮೊದಲಿಗೆ ಕಬ್ಬು ನೆಡಬೇಕು. ಕಬ್ಬು ನೆಡುವ ಮೊದಲಿಗೆ ನಾವು ಟ್ರ್ಯಾಕ್ಟರಲ್ಲಿ ಗದ್ದೆ ಉಳ್ಬೇಕಾಗ್ತದೆ ಮೊದಲಿಗೆ. ಅದು ನಾವು ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಡಿಸೆಂಬರ್ ಅಲ್ಲಿ ಮಳೆ ಬಂದ್ರೆ ಆಗುದಿಲ್ಲ, ಒದ್ದೆ ಆದ್ರೆ ಆಗುದಿಲ್ಲ. ಒಮ್ಮೆ ಉಳುಮೆಯನ್ನು ಮಾಡಿದ ನಂತರ ಪುನಃ ಒದ್ದೆ ಆದ್ರೂ ಆಗುದಿಲ್ಲ ಇಲ್ಲ. ಅದಕ್ಕೆ ಅದು ಜನವರಿ 31ರ ತನಕ ನಡ್ಬಹುದು. ಯಾವಾಗಲೂ ಡಿಸೆಂಬರ್ 1 ಇಂದ ಜನವರಿ 31 ಯಾವಾಗ ಬೇಕಾದ್ರೆ ನಡ್ಬಹುದು. ಚೌತಿ ಸ್ವಲ್ಪ ಬೇಗ ಬಂದ್ರೆ ಕಷ್ಟ ಆಗ್ತದೆ, ಅದು ಅಷ್ಟು ಇದು ಬರುದು ಬೆಳವಣಿಗೆ ಬರುದು. ಚೌತಿ ಜಾಸ್ತಿಯಾಗಿ ಸೆಪ್ಟೆಂಬರ್ ಅಲ್ಲೇ ಬರುದು, ಕೆಲವು ಸರ್ತಿ ಆಗಸ್ಟ್ ಎಂಡಿಗೆ ಆ ತರ ಬರ್ತದೆ. ಈ ಸರ್ತಿ ಸಹ ಬೇಗನೆ ಹೇಳ್ಬಹುದು, ಇಲ್ಲ ಸ್ವಲ್ಪ ಲೇಟ್ ಬರುದು. ಈ ಸರ್ತಿ ಸ್ವಲ್ಪ ಬೇಗ 2ನೇ ವಾರದ ನಂತರ ಬರುದು. ಹೌದು, ಸೆಪ್ಟೆಂಬರ್ ಇದೀಗ ಪ್ರಥಮ ವಾರದಲ್ಲಿ ಬಂದಿದೆ. ಇಲ್ಲ ನಮ್ಮ ತೆನೆ ಹಬ್ಬ ಮೊದಲಾದ ನಂತರ ಮತ್ತೆ ಚೌತಿ ಬರುದು. ಈ ಸರ್ತಿ ಸ್ವಲ್ಪ ಬೇಗ ಬಂದಿದೆ. ಆದ್ರೆ ಈ ಸರ್ತಿ ಬೆಳವಣಿಗೆ ಆಗಿದೆ. ಅಂದ್ರೆ ಡಿಸೆಂಬರ್ ಜನವರಿ ಅರ್ಧದಲ್ಲಿ ಮಳೆ ನಿಂತಿತ್ತು, ಅದರಿಂದ ಬೆಳವಣಿಗೆ ಬಂದಿದೆ. ಮೊದಲಿಗೆ ಉಳುಮೆ ಆದ ನಂತರ ಸಾಲ್ ತೆಗಿತೇವೆ. ಸಾಲ್ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಈ ತರ ನಡುವಲ್ಲಿ ಓಣಿಯಾಗಿ ಬರ್ತಾ ಹೋಗ್ತದೆ, ನೀರು ನಿಲ್ಲುವ ರೀತಿಯಲ್ಲಿ. ಓಣಿಯಲ್ಲಿ ನಾನಾಗ ತೋರಿಸಿದಾಗೆ ಈ ಬೀಜಕ್ಕಿಟ್ಟ ಕಬ್ಬನ್ನು ಕಡಿದು ನೆಡುದು. ನೆಡುವ ಮೊದಲ ದಿನ ನಾವು ಹಟ್ಟಿ ಗೊಬ್ಬರ ಹಾಕ್ತೇವೆ, ಮತ್ತೆ ಸುಡು ಮಣ್ಣು ಹಾಕ್ತೇವೆ. ಇಷ್ಟನ್ನು ಹಾಕಿ ಕಬ್ಬನ್ನು ನೆಡುದು, ಆ ನಡುವಲ್ಲಿ ಹಾಕ್ತಾರೆ. ಅದರೊಟ್ಟಿಗೆ ನಾವು ಕೆಲವು ಸರ್ತಿ ಇದಾಗ್ತೇವೆ, ಮುಳ್ಳು ಸೌತೆ. ಮುಳ್ಳು ಸೌತೆ ಅಂದ್ರೆ ಎಲ್ಲಾ ಜಾಗದಲ್ಲಿ ಹಾಕಿದ್ರೆ ತೆಗಿಲಿಕ್ಕೆ ಜನ ಸಾಕಾಗ್ತದೆ, ಎಷ್ಟು ಬೇಕು ಅಷ್ಟರಲ್ಲಿ ಮಾತಾಡ್ತೇವೆ. ಮತ್ತೆ ಸೌತೆಕಾಯಿ ಹಾಕ್ತೇವೆ, ಬದಿಯಲ್ಲಿ ಬೆಂಡೆ ಹಾಕ್ತೇವೆ, ಮತ್ತೆ ಸಿಹಿ ಕುಂಬಳಕಾಯಿ, ಬುದು ಕುಂಬಳಕಾಯಿ ಅದು ಎಂಡಿನ ಗದ್ದೆಯ ಸುತ್ತದಲ್ಲಿ ಹಾಕ್ತೇವೆ. ಓಕೆ, ಎಸ್. ಕೃಷಿ ಅಂತ ಹೇಳಿದ ಕೂಡಲೇ ವೆರೈಟಿ ಆಗಿ ಮಾಡಬೇಕು. ಯಾಕಂದ್ರೆ ಸಿಂಗಲ್ ಚಿಂತನೆ ಇರಬಾರ್ದು, ಒಂದೇ ಕೃಷಿಯನ್ನು ಮಾಡುದು ಅಂತ ಚಿಂತನೆ ಇರಬಾರ್ದು ದೃಷ್ಟಿಯಿಂದಾಗಿ ಈ ಒಂದು ಕೃಷಿ ಸುಮಾರು ಎಷ್ಟು 9 ತಿಂಗಳು ಬೇಕಾಗ್ತದೆ. ಇದು 9 ತಿಂಗಳು 10 ತಿಂಗಳು ಬೇಕಾಗ್ತದೆ. ಆ 9 ರಿಂದ 10 ತಿಂಗಳ ನಂತರವಾಗಿ ಉಳಿದಂತಹ ಸಮಯದಲ್ಲಿ ಸುಮಾರು 2 ರಿಂದ 3 ತಿಂಗಳು ಬೇರೆ ಬೇರೆ ರೀತಿಯಾಗಿರುವಂತಹ ತರಕಾರಿ ಕೃಷಿಗಳನ್ನು ಮಾಡ್ತಾ ಹೋಗುದು. ಈಗ ನೀವು ಹೇಳ್ತಾ ಹೋದ್ರಿ ಓಣಿ ಅಂತ ಹೇಳುವಂಥದ್ದು. ಓಣಿಯಲ್ಲಿ ನಾವು ನೆಟ್ಟಿದ್ದೇವೆ, ನೆಟ್ಟಂತದ್ದು ಮೊಳಕೆ ಬಂದಿದೆ. 10 ದಿನಕ್ಕೆ ಆಗುವಾಗ ಸಾಧಾರಣ ಮೊಳಕೆ ಬರ್ತದೆ, ತಿಂಗಳಾಗುವಾಗ ನಮಗೆ ಕಾಣ್ತದೆ, ದೊಡ್ಡದಾಗಿ ಕಾಣ್ತದೆ. ಅದರ ಮಣ್ಣು ಆಗ ಈ ನಾವು ಇದಾಕಿದ್ದೇವಲ್ಲ ಮುಳ್ಳು ಸೌತೆ ಎಲ್ಲ ಅದೆಲ್ಲ ಬಿತ್ತ ತೆಗಿಲಿಕ್ಕೆ ಬರ್ತದೆ. ಅಂದ್ರೆ ಒಂದು 40 ದಿನ ಆಗುವಾಗ ಅದು ಫಸಲ್ ಬಂದಾಗಿ ಹೋಗ್ತದೆ. 40-45 ಜಾಸ್ತಿ ಅಂದ್ರೆ 60 ದಿನ, ಅದ್ರೊಳಗೆ 2 ತಿಂಗಳೊಳಗೆ ಅದೆಲ್ಲ ಆಗಿ ಆಗ್ತದೆ. ಮತ್ತೆ ಇದು ತೆಗೆದು ನಮ್ಮ ಕಳೆಗಳೆಲ್ಲ ಬಂದು ತೆಗೆದು ನಮ್ಮ ಬಳ್ಳಿ ಇರ್ತದಲ್ಲ ಅದು ಸಹ ಇಟ್ಟು, ಸುಡು ಮಣ್ಣಿದ್ದವ್ರು ಸುಡು ಮಣ್ಣು ಹಾಕ್ತಾರೆ, ಹಟ್ಟಿ ಗೊಬ್ಬರ ಆದ್ರೆ ಹಟ್ಟಿ ಗೊಬ್ಬರ ಹಾಕ್ತಾರೆ, ಕೆಲವು ನಾವು ರಾಸಾಯನಿಕ ಗೊಬ್ಬರ ಸಹ ಹಾಕ್ತಾರೆ. ತರಕಾರಿ ಬಳ್ಳಿ ಹಾಗೆ ಇರ್ತದೆ, ಹಾಗೆ ಅದ್ರ ಒಳಗೆ ಇಡುದು. ಮತ್ತೆ ಅದಕ್ಕೆ ಇದಾಕಿ ನಮ್ಮ ಗೊಬ್ಬರಗಳನ್ನು ಹಾಕಿ ಮಣ್ಣು ಹಾಕುದು. ಈ ಮಣ್ಣು ಹಾಕುವಾಗ ಸಹ ಕೆಲಸಕ್ಕೆ ಜನ ಬೇಕು. ಅಂದ್ರೆ ಈಗ ನೀವು ಓಣಿಯಲ್ಲಿ ನಟ್ಟಿರ್ತೀರ, ಅದ್ರ ಮೇಲೆ ಮತ್ತೆ ಮಣ್ಣು ಹಾಕ್ತಾ ಈಗ ಅಷ್ಟು ಎತ್ತರ ಬಂದಿರುವಂತದ್ದು ಹಾಗೆ. ಓಕೆ, ಎಸ್. ನೋಡ್ತಾ ಹೋಗ್ಬೋದು. ಮೊದಲಾಗಿ ಎತ್ತರ ಇರ್ತಾ ಹೋಗ್ತದೆ, ಎತ್ತರ ಪ್ರದೇಶದಲ್ಲಿ ತರಕಾರಿ ನಟ್ಟಿರ್ತಾರೆ. ಆ ತರಕಾರಿ ನಡುವಿನಲ್ಲಿರುವಂತ ಓಣಿಯಲ್ಲಿ ಓಣಿಯಲ್ಲಿ ಹಾಕುವಂತ ಅದೀಗ ಕಬ್ಬು ಹಾಕುದು ಇಲ್ಲಿ ಕಬ್ಬು ಸಹ ಓಣಿಯಲ್ಲಿ ಅದ್ರ ಸೈಡಲ್ಲಿ. ಓಕೆ, ಒಂದೇ ರೀತಿಯಾಗಿ ಓಣಿ ಇರ್ತಾ ಹೋಗ್ತದೆ. ಅದು ನೀರು ಬಿಡುವಾಗಿಲ್ಲ, ಅದ್ರ ನೀರು ಬಿಡ್ಲಿಕ್ಕೆ ಕಷ್ಟ ಅಲ್ಲ. ಇದ್ರ ಮೇಲೆ ಇದ್ರೆ ನೀರು ಹೇಗೆ ಬಿಡುದು? ಹೌದು. ಇದಕ್ಕೆ ಲಾಸ್ಟ್ ನಾವು ಕಳೆದ ವರ್ಷದಲ್ಲಿ ತುಂಬಾ ಬಿಸಿಲಿದ್ದ ಕಾರಣ ಒಂದು 4-5 ದಿನಕ್ಕೆ ನೀರು ಬಿಡಬೇಕಾಗಿತ್ತು. ಇಲ್ಲಾಂದ್ರೆ 10 ದಿನಕ್ಕೊಮ್ಮೆ ನೀರು ಬಿಟ್ಟರೆ ಸಾಕು. ಕರೆಕ್ಟ್. ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಬಿಸಿಲಿರುವ ಕಾರಣವಾಗಿ ತುಂಬಾ ಸಮಸ್ಯೆಗಳಾಗಿದೆ. ಅದನ್ನು ಖಂಡಿತವಾಗಿ ನಮ್ಮ ಗುಡ್ಲ ವಾಹಿನಿ ಮೂಲಕ ಒಂದು ಖುಷಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದ್ದೀರಿ. ಎಸ್, ಅದ್ಭುತವಾಗಿರುವಂತಹ ಇಂತಹ ಒಂದು ಕೃಷಿ ಮಾಡಬೇಕು ಅಂತ ಹೇಳಿದಾಗ ಕೆಲವಾರು ರೀತಿಯಾಗಿರುವಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಆಗಲೇ ಒಂದು ಹೇಳ್ತಾ ಹೋದ್ರೆ ನೆರೆ ಬಂದಿತ್ತು, ಸಮಸ್ಯೆ ಆಗಿತ್ತು ಅಂತ ಹೇಳುವಂಥದ್ದು. ಎಸ್, ನಮ್ಮ ಕೈಯಲ್ಲಿ ಕಾಣ್ತಾ ಇದ್ದೇವೆ ಅಂಕುಟೊಂಕಾಗಿರುವಂತಹ ಒಂದು ಕಬ್ಬನ್ನು ಗಮನಿಸ್ತೇವೆ. ಇದೇನು ಸಮಸ್ಯೆ ಆದದ್ದು? ಇದು ಒಂದು 5-6 ದಿನ ನೆರೆ ನಿಂತಿತ್ತು ಇಲ್ಲಿ. 5-6 ದಿನ ಅಂದ್ರೆ ಈ ಕಬ್ಬು ಮುಳುಗುವಷ್ಟು, ನಾನು ಮುಳುಗುವಷ್ಟು ನೆರೆ ಇತ್ತು ಇಲ್ಲಿ. ಅಷ್ಟು ಹೈಟ್ ನೆರೆ ಇತ್ತು. ಅದು ನೆರೆ ನಿಂತ ತಕ್ಷಣ ಇದು ಮೊದಲು ಹೇಳಿದೆ ಮೃದು ಕಬ್ಬು ಹೇಳಿದೆ, ಗಾಳಿ ಬೀಳ್ತದೆ.
ಗಾಳಿ ಈಚೊಮ್ಮೆ ಹಾಗೆ ಆಗ್ತದೆ. ಇದು ಲಾಸ್ಟಿಗೆ ಬಿದ್ದಿತ್ತು ಆ ಥರ ಆಗಿ ಇದರ ಬೆಳವಣಿಗೆ ಸಹ ಕುಂಠಿತಾಗಿ ಇಲ್ಲದ್ರೆ ಬೆಳೆದ ಕಬ್ಬುಗಳನ್ನು ನೋಡ್ಬೋದು. ಎಸ್ ಬಹಳ ಉದ್ದವಾಗಿ ಗಟ್ಟಿಮುಟ್ಟಾಗಿರುವಂಥದ್ದನ್ನು ಗಮನಿಸಬಹುದು. ಯಾವುದೇ ಈ ತರ ಬರ್ತದೆ ದಾಸಗಬ್ಬ ಆದ್ರೆ ಈ ತರ ಬರ್ತದೆ. ಎಸ್ ಬಹಳ ಉದ್ದವಾಗಿ ನೇರವಾಗಿ ಹೋಗಿದೆ, ಯಾವುದೇ ಕಾರಣಕ್ಕೂ ಬೆಂಡುಗಳಿಲ್ಲ. ತುದಿಯಲ್ಲಿ ಒಂದು ಸ್ವಲ್ಪ ಬೆಂಡುಗಳು ಗಮನಿಸಬಹುದು, ಅದನ್ನು ನೋಡ್ತಾ ಹೋಗ್ಬೋದು. ಅದಕ್ಕೂ ಇದಕ್ಕೂ ಗಮನಿಸಿದಾಗ ಸಂಪೂರ್ಣವಾಗಿ ಬೆಂಡಾಗಿದೆ. ಎಸ್ ಈಗ ಇದಕ್ಕೆ ಡಿಮಾಂಡ್ ಇದೆಯಾ? ಇಲ್ಲ, ಇದಕ್ಕೆ ಮಾತ್ರ ಡಿಮಾಂಡ್. ಇದಕ್ಕೆ ಈಗ ಇದರಲ್ಲಿ ಸ್ವಲ್ಪ ಬೆಂಡಾದ್ರೆ ಸಮಸ್ಯೆ ಆಗುತ್ತೆ. ಇಂಥ ಬೆಂಡಾದ್ರೆ ಮೇಲ್ಗಡೆ ಇಲ್ಲಿ ಸ್ವಲ್ಪ ಬೆಂಡಾಗಿದೆ ನೋಡಿ ಇಲ್ಲಿ. ಇದಕ್ಕೂ ಪ್ರಾಬ್ಲಮ್ ಇಲ್ಲ, ತಗೊಳ್ತಾರೆ. ಎಸ್ ಅದು ಆಗುದಿಲ್ಲ, ಇದು ಆಗುದೇ ಇಲ್ಲ. ಎಸ್ ದೇವರ ಇಡುವಾಗ ಒಳ್ಳೆ ಮಾಡಿ ಇಡ್ಬೇಕಲ್ಲ. ಸತ್ಯ. ಎಸ್ ಈ ರೀತಿಯಾಗಿ ಬೆಳೀತಾ ಹೋಗ್ತಾರೆ. ಎಸ್ ಅದೇ ರೀತಿಯಾಗಿ ಕೂಲಿ ಕಾರ್ಮಿಕರ ಆ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಹೋಗುವಂಥದ್ದು. ಈ ಎಲ್ಲ ಪ್ರಕ್ರಿಯೆಯನ್ನು ಗಮನಿಸ್ತಾ ಇದ್ದಾಗೆ ಕಬ್ಬು ಮಾಡುದು ಓಕೆ, ಯಾಕೆ ಮಾಡ್ತಿದ್ದೇನಪ್ಪ, ಇದನ್ನು ಮುಂದುವರಿಸೋದಕ್ಕಿಂತ ಏನಾದ್ರು ಬೇರೆ ಕೃಷಿ ಮಾಡುವ ಏನಾದ್ರು ಮೂಡ್ ಬಂದಿತ್ತಾ ಅಥವಾ ಇದನ್ನೇ ಮುಂದುವರಿಸಿದೆ? ಏನು ಸವಾಲು ಬಂದ್ರೆ ಮುಂದುವರಿಸುವ. ಎಸ್ ಖರ್ಚುಗಳು ಅಂತ ಹೇಳಿದಾಗ ಇಡೀ ಒಂದು ಪ್ರಕ್ರಿಯೆ ನೀವು ಆಗಲೇ ಹೇಳ್ತಾ ಹೋದ್ರಿ, ಪ್ರಾರಂಭದ ಬುಡ ಸೆಟ್ ಮಾಡೋದ್ರಿಂದ ಇಳುವರಿಯವರೆಗೆ ಖರ್ಚುಗಳು ಅಂತ ಹೇಳುವಂಥದ್ದು ಹೇಗೆ? ಮೊದಲ ಖರ್ಚು ಅಂತ ಹೇಳಿದೆ ನಾನು ನಿಮ್ಗೆ, ಅದರೊಟ್ಟಿಗೆ ತರಕಾರಿ ಹಾಕ್ತೇವೆ. ಆ ಖರ್ಚು ಬೀಜ ನಮ್ಮ ಹತ್ರ ನೀಡ್ತದೆ, ಹಾಗೆ ನಮ್ಗೆ ಆ ಬೀಜದ ಖರ್ಚಿಲ್ಲ. ಮತ್ತೆ ನಡುವ ಖರ್ಚು, ಉಳುವ ಖರ್ಚು, ಮತ್ತೆ ಸಾಲು ತೆಗೆಯುವ ಖರ್ಚು ನಮ್ಗೆ ತರಕಾರಿಗಳಲ್ಲಿ ಆಗಿ ಹೋಗ್ತದೆ. ಅದು ಅದರಲ್ಲಿ ಬಂದ ಇನ್ಕಮ್ ಅಲ್ಲಿ 20-25 ದಿನ ತರಕಾರಿ ಆಗ್ತದೆ, ಅದರಲ್ಲಿ ಅದು ಕವರ್ ಆಗಿ ಹೋಗ್ತದೆ. ಈಗ ತರಕಾರಿಯಲ್ಲಿ ಬಂದಂತ ಹಣದಿಂದ ಇವೆಲ್ಲ ಖರ್ಚುಗಳು ಸರಿದು ಹೋಗ್ತದೆ ಅಂತ ಹೇಳಿ. ಎಸ್ ನೆಕ್ಸ್ಟ್ ನಾವು ಅದಕ್ಕೆ ಪುನಃ ಮಣ್ಣು ಹಾಕ್ಲಿಕ್ಕೆ ಉಂಟಂದ್ರೆ ಅಲ್ಲಿಂದ ಖರ್ಚು ಸ್ಟಾರ್ಟ್ ಆಗುದು ನಮ್ಗೆ. ಕರೆಕ್ಟ್ ಆಗಿ ಸ್ಟಾರ್ಟ್ ಆಗುದಂದ್ರೆ ಅಲ್ಲಿಂದ ಖರ್ಚು ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಖರ್ಚು ಇದು ಅದರ ಗರಿ ತೆಗೆಯುವಂಥದ್ದು ಖರ್ಚು, ಅದು ಖರ್ಚು ಆಗಿ ಹೋಗುವಾಗ ಈಗ ನಾವು ಇಷ್ಟು ಕಬ್ಬಿಗೆ ಈ ಸರ್ತಿ ಒಂದೊಂದು 12 ರೂಪಾಯಿ ತನಕ ಖರ್ಚು ಬೀಳ್ತದೆ. 13 ರೂಪಾಯಿ ತನಕ ಬರ್ಬೋದು ಒಂದು ಕಬ್ಬಿಗೆ. ಎಸ್ ಆ ತರಕಾರಿ ಇದನ್ನು ಮೈನಸ್ ಮಾಡಿ ಹಿಡಿಯೋದಾದ್ರೆ ಮೈನಸ್ ಮಾಡಿ ಹಿಡಿದ ನಂತರ 12ರಿಂದ 13 ರೂಪಾಯಿ ಟೋಟಲ್ ಆದ್ರೆ ಎಷ್ಟಾಗ್ಬೋದು? ಒಂದು 17 ರೂಪಾಯಿ ತನಕ ಬರ್ಬೋದು. 17 ರೂಪಾಯಿಗೆ ಬರ್ಬೋದು. ಎಸ್ ಒಂದು ಕಬ್ಬಿಗೆ ಸಾಧಾರಣ 17 ರೂಪಾಯಿಗೆ ಬರ್ತಾ ಹೋಗ್ತದೆ. ಆದರೂ ಕೂಡ 17 ರೂಪಾಯಿ ಅಷ್ಟೇ ಅಂತ ಹೇಳೋದಕ್ಕಿಂತನೂ ಹೆಚ್ಚಾಗಿ ಅದರಲ್ಲಿರುವಂತಹ ಶ್ರಮ ಸಿಕ್ಕಾಪಟ್ಟೆ ಇರುವಂಥದ್ದು. ಅತಿಯಾಗಿ ಬಿಸಿಲು ಬಿದ್ದಾಗಿರ್ಬೋದು, ಅತಿಯಾಗಿ ಮಳೆ ಬಿದ್ದಾಗ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಹೋಗ್ತದೆ. ಅಂದರೆ ಈ ದಾಸ ಕಬ್ಬು ಅಲ್ಲ, ಇನ್ನೊಂದು ರೀತಿಯ ಕಬ್ಬಿಗೆ ಯಾವ ಸಮಸ್ಯೆ ಅಷ್ಟು ಬರೋದಿಲ್ಲ, ಅದು ಸ್ವಲ್ಪ ಬಲಿಷ್ಠವಾದ ಕಬ್ಬು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ರೋಗ ಬಾಧೆಗಳಂತ ಕಬ್ಬಿಗೆ ಅಷ್ಟು ಜಾಸ್ತಿ ಬರುವುದಿಲ್ಲ. ಹಾಗೆ ನಾವು ಬೇಗ ನೆಟ್ರೆ ಅಂದ್ರೆ ಈಗ ನಾವು ಡಿಸೆಂಬರ್ ಮೊದಲ ವಾರದಲ್ಲಿ ನೆಟ್ಟೆವು ಅಂತ ಎನಿಸು, ಮಳೆ ಇರಲಿಲ್ಲ ಎನಿಸು, ಚೌತಿ ಲೇಟ್ ಉಂಟು. ಹಾಗೆ ಬಿಳಿ ಕಬ್ಬು ಬುಡದಿಂದ ಒಣಗ್ತಾ ಬರ್ತದೆ, ಸಾಯ್ತಾ ಬರ್ತದೆ. ಬೇರೆ ದೊಡ್ಡ ರೋಗ ಬಂದಿದೆ ಮೊದಲೆಲ್ಲ, ಆದ್ರೆ ಈಗ ಅಂತ ರೋಗಗಳು ಯಾವುದಿಲ್ಲ. ಈಗ ಅತಿಯಾಗಿ ಬಿಸಿಲು ಬಿದ್ದಾಗ ಗರಿಗಳಿಗೆ ಸಮಸ್ಯೆ ಆಗ್ತದೆ? ಇಲ್ಲ, ಏನಾಗುದಿಲ್ಲ. ಓಕೆ ಎಸ್ ಈಗ ಆಗಲೇ ನೀವು ಹೇಳ್ತಾ ಹೋದ್ರಿ ಸಂಪೂರ್ಣವಾಗಿ ಈ ಒಂದು ಗಿಡಗಳನ್ನು ಬೆಳಿಬೇಕು ಅಂತ ಹೇಳಿದಾಗ ನೀರುಗಳನ್ನು ಹೆಚ್ಚಾಗಿ ಇರಬಾರ್ದು ಅಂತ ಹೇಳಿ. ಆದರೆ ನೀರು ಕೊಡುವ ವ್ಯವಸ್ಥೆ, ಗೊಬ್ಬರ ಕೊಡುವ ವ್ಯವಸ್ಥೆ ಹೇಗಿರ್ಬೇಕಾಗುತ್ತೆ? ಈಗ ಮೊದಲಿಗೆ ನಾವು ನಡುವಾಗ ಗೊಬ್ಬರ ಕೊಟ್ಟೆವು ಅಂತ ಹೇಳಿದೆವು. ಸರಿ, ಅದರ ನಂತರ ಅದರ ಬಳ್ಳಿಗಳ ಒಟ್ಟಿಗೆ ನಾವು ಇನ್ನೊಂದು ಗೊಬ್ಬರ ಹಾಕಿದೆವು. ಆಯ್ತು, ಅಷ್ಟೇ ಗೊಬ್ಬರ ಹಾಕುದು. ಅಷ್ಟೇ ಈಗ 9 ತಿಂಗಳಲ್ಲಿ ಅಷ್ಟೇ ಗೊಬ್ಬರ ಸಾಕು, ಮೊದಲಿಗೆ ಮಾತ್ರ ಗೊಬ್ಬರ. ಓಕೆ. ಮತ್ತೆ ಕೆಲವು ಸತಿ ಬೆಳವಣಿಗೆ ಕುಂಠಿತ, ದಷ್ಟಪುಷ್ಟ ಬೇಕು ಅಂತ ಹೇಳಿದಾಗ ಬರ್ತದೆ, ಅದರಲ್ಲಿ ಬರ್ತದೆ, ಅಗತ್ಯ ಇಲ್ಲ ಎಕ್ಸ್ಟ್ರಾ ಕೊಡುದು. ಯಾಕೆ ಹೇಳುವಂಥದ್ದು ಅಂತ ಹೇಳಿದ್ರೆ ಕೆಲವಾರು ವ್ಯಕ್ತಿಗಳಿಗೆ ನಾವು ಹೆಚ್ಚೆಚ್ಚು ಗೊಬ್ಬರ ಕೊಟ್ಟಾಗ ಒಂದು ಒಳ್ಳೆ ರೀತಿಯ ಫಸಲು ಬರ್ತದೆ ಅಂತ ಹೇಳಿ, ಅಷ್ಟೇ ಗೊಬ್ಬರ ಸಾಕು ಅಂತ ಹೇಳಿ. ಮತ್ತೆ ಇದರ ಒಟ್ಟಿಗೆ ನಾವು ಇದು ತೆಗಿತೇವಲ್ಲ, ಈಗ ಕಬ್ಬು ತೆಗೀತು, ಇದರಲ್ಲಿ ತರಕಾರಿಗಳನ್ನು ಮಾಡ್ತಾರೆ, ಅಲಸಂಡೆ, ಬೆಂಡೆ ಆ ತರ ಮಾಡ್ತಾರೆ. ಅದರದ್ದು ಸಹ ಅದಕ್ಕೆ ಗೊಬ್ಬರ ಹಾಕ್ತೇವಲ್ಲ, ಅದು ಸಹ ಇದೇ ಗದ್ದೆಯಲ್ಲಿ ಇರ್ತದೆ, ಡಿಸೆಂಬರ್ ತನಕ ಮಾಡ್ತಾರೆ. ಮತ್ತೆ ಉಳುಮೆ ಆದ ನಂತರ ಗೊಬ್ಬರ ಅದರಲ್ಲೇ ಇರ್ತದೆ, ಬೇರೆ ಎಲ್ಲಿ ಹೋಗುದಿಲ್ಲ ಅಂತ ಹೇಳಿ. ಜಾಸ್ತಿಯಾಗಿ ನಾವು ಹಟ್ಟಿ ಗೊಬ್ಬರ ಅದು ಮಾಡಿದ್ರೆ ಒಳ್ಳೇದು. ಈಗ ನೀವು ಹಟ್ಟಿ ಗೊಬ್ಬರ ಹಾಕುವಂಥದ್ದು ಯಾವ ಗೊಬ್ಬರ? ನಾವು ಜಾಸ್ತಿಯಾಗಿ ಹಟ್ಟಿ ಗೊಬ್ಬರನೇ ಹಾಕುವುದು. ಹಟ್ಟಿ ಗೊಬ್ಬರನೇ ಹಾಕ್ತಿದ್ರಿ. ಈಗ ಒಂದು ಕಬ್ಬಿನಲ್ಲಿ ಗಮನಿಸೋದು ಗರಿಗಳನ್ನು ಗಮನಿಸ್ತಾ ಹೋಗ್ತೇವೆ. ಆ ಗರಿಗಳು ಏನಕ್ಕಾರು ಉಪಯೋಗ ಆಗ್ತದ? ಗರಿಗಳನ್ನು ಈ ದನಗಳಿಗೆ ಹಾಕ್ಬಹುದು. ಅದು ತನೇ ಇರುವಾಗ ನೀವು ಮಾರಾಟ ಮಾಡುವಾಗ ಒಟ್ಟಿಗೆ ಗರಿಯು ಕೊಡ್ತೀವಿ? ಗರಿಯು ಕೊಡ್ತೀವಿ, ಆದ್ರೆ ಗರಿ ಮೊದಲು ತೆಗಿತೇವಲ್ಲ. ಹೌದು, ಹಟ್ಟಿಗೆ ಹಾಕ್ಬಹುದು. ತರಗೆಲೆಯ ಬದಲಾಗಿ ಇದನ್ನು ಉಪಯೋಗಿಸಬಹುದು, ಗೊಬ್ಬರವಾಗಿ ಉಪಯೋಗಿಸಬಹುದು, ತಿನ್ಬಹುದು. ಆದ್ರೆ ತನೇ ಇರುವ ಇದುಗಳು ತಿನ್ಬಾರ್ದು, ಸಮಸ್ಯೆ ಅದು ಜಾಸ್ತಿ ಹೀಟ್ ಆಗ್ತದೆ. ಓಕೆ ಎಸ್ ಗಮನಿಸಬಹುದು. ಬಹಳ ಸುಂದರವಾಗಿ ಅದೆಷ್ಟೋ ರೀತಿಯಾಗಿರುವಂತಹ ಪರಿಸರದಲ್ಲಿ ಬೆಳಕುಂಜ ಪ್ರದೇಶದಲ್ಲಿ ಈ ಒಂದು ಕಬ್ಬುಗಳನ್ನು ಬೆಳೀತಾ ಹೋಗ್ತಾರೆ. ಈ ಕಬ್ಬುಗಳನ್ನು ಬೆಳೆದಾಗ ಮಾರುಕಟ್ಟೆ ಅಂತ ಹೇಳುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ರೀತಿಯಾಗಿ ಮಾಡಿರೋದು ಮಾರುಕಟ್ಟೆ. ಯಾಕಂದರೆ ಜೀವನ ಅಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ನಿಂತಿರ್ತಾ ಹೋಗ್ತದೆ. ಮಾರುಕಟ್ಟೆಯ ಸವಾಲುಗಳು, ಕಹಿ ಸಿಹಿ ಅನುಭವಗಳು ತಿಳಿಸ್ಬೇಕು. ಮಾರುಕಟ್ಟೆ ಅಂತ ಸಮಸ್ಯೆ ಆದದಲ್ಲ, ಹಾಗೆ ಹೇಳಿದಾಗೆ ನಾನು ಕೊರೋನಾ ಟೈಮಲ್ಲಿ ಒಂದು ಬಿಟ್ಟರೆ ಮತ್ತೆ ಯಾವಾಗಲೂ ಸಮಸ್ಯೆ. ಈ ಸರ್ತಿ ಸಹ ಆಗಸ್ಟ್ ಮೊದಲ ವಾರದಲ್ಲಿ ಎಲ್ಲ ಕಬ್ಬುಗಳದ್ದು
ಹೋಗಿ ಸೇಲ್ ಆಗಿ ಹೋಗಿದೆ, ಒಬ್ಬರದ್ದೇ ಬಾಕಿ ಉಳಿಲಿಲ್ಲ. ಈ ಸರ್ತಿ ರೇಟ್ ಸಹ ಒಳ್ಳೆ ಬಿದ್ದಿದೆ, ಕರೆಕ್ಟ್ ಆಗಿ ರೇಟ್ ಮೊದಲು ಬರುವವರು ರೇಟ್ ಮಾಡ್ತಿದ್ದದ್ದು, ಈಗ ನಾವು ಹೇಳುವ ರೇಟಿಗೆ ನಮ್ಮಿಂದ ಹೋಗ್ತಾ ಉಂಟು. ಕಾರಣ ಏನು ಅಂತ ಹೇಳಿದ್ರೆ ಪ್ರೊಡಕ್ಷನ್ ಮಾಡೋರು ಬೆಳೆಯುವವರ ಸಂಖ್ಯೆ ಕಡಿಮೆ ಆಗಿದೆ, ಆ ಸಂಖ್ಯೆಯಾಗಿ ಕೃಷಿಕರಿಗೆ ಒಂದು ಜೀವವಾಗಿ ಉಳಿದಿರುವಂಥದ್ದು ಅಂತ ಹೇಳಿ. ಇದನ್ನೆಲ್ಲವನ್ನು ಕೊಂಡೋಗ್ಬೇಕು ಅಂತ ಹೇಳಿದಾಗ ಅವರವರಾಗಿ ಗಾಡಿಗಳ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರೆ. ನಾವು ದೊಡ್ಡ ಇವರು ಬರ್ತಾರೆ, ಯಾರು ನಮ್ಮ ವ್ಯಾಪಾರಸ್ಥರು ಬರ್ತಾರೆ, ಅಂದ್ರೆ ಅಲ್ಲಲ್ಲಿ ಮಾರ್ಕೆಟ್ ಅಲ್ಲಿ ಇರುವವರು, ಅಂಗಡಿ ಇರುವವರು, ಹೊಸತ್ ಅಂಗಡಿ ಹಾಕುವವರು, ಅಂದ್ರೆ ನಮ್ಮ ಚೌತಿಗಂತಾನೆ ನಾವು ದೀಪಾವಳಿಯಲ್ಲಿ ಪಟಾಕಿ ಮಾರ್ಲಿಕ್ಕೆ ಒಂದು ಅಂಗಡಿ ಹಾಕ್ತಾರಲ್ಲ, ಆ ತರ ಚೌತಿಗೆ ಅಂತ ಅವ್ರು ಹಾಕ್ತಾರೆ, ಕಬ್ಬು ಮಾರ್ಲಿಕ್ಕೆ ಅಂತ ಅಂಗಡಿ ಹಾಕ್ತಾರೆ, ಅಂತವ್ರು ಬಂದು ಕೊಂಡೋಗ್ತಾರೆ. ಅದು ವರ್ಷ ಅವರೇ ಬರುದು ಅವರೇ ಕೊಂಡೋಗುದು, ಆ ತರ ಉಂಟು ಅವ್ರದೇ. ಈಗ ನಮ್ಗೆ ಒಂದು 5 ಜನ ಇವರಿದ್ದಾರೆ, ಯಾರು ಹೋಲ್ಸೇಲ್ ತಗೊಳ್ಳೋರಿದ್ದಾರೆ, ಮತ್ತೊಂದು 4-5 ಚರ್ಚ್ಗಳಿಗೆ ಹಾಕ್ತೇವೆ, ಅಲ್ಲಿ ಚೇಂಜ್ ಆಗುದಿಲ್ಲ, ಕಾಯಂ. ಹೌದು, ನಾವಿಗೆ ಬೆಳೆಯುದಿಲ್ಲ ಅಂತ ಹೇಳಿದ್ರು ಸಹ ಕಷ್ಟನೇ, ಅವ್ರು ಕೊಡುವವರಿಗೆ ಕೊಡ್ಬೇಕಲ್ಲ, ಆ ತರ ನೀವು ಹೇಳಿದ್ರು ಬಿಡ್ತೀರಾ ಅಂತ. ಅವರಿಗೆ ಎಂತ ಹೇಳುದು, ನಾವು ನಮ್ಮನ್ನು ನಂಬಿ ಅವರಿಲ್ವಾ? ಸತ್ಯ ಅಲ್ಲ? ಹೌದು, ಕರೆಕ್ಟ್. ಈಗ ನೀವು ಇಷ್ಟೆಲ್ಲ ಬೆಳೆದಿದ್ದೀರಲ್ಲ, ಈ ಬೆಳಿಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಇಳುವರಿ ಬರ್ತಾ ಹೋಗ್ತದೆ. ಆ ಇಳುವರಿ ಬರುವಂತಹ ಸಮಯದಲ್ಲಿ, ಈಗ ಮಳೆ ಬಂದು ಸಮಸ್ಯೆ ಆದ್ರೆ ಸರಿಯಪ್ಪ, ಇಳುವರಿ ಬರುವಂತ ಸಮಯದಲ್ಲಿ ನಾನು ಮಾಡಿದ್ದು ಸಾರ್ಥಕತೆ ಅಂತ ಹೇಳುವಂಥದ್ದು ನಿಮ್ಗೆ ಯಾವ ರೀತಿಯಾಗಿರ್ತದೆ? ಯಾಕಂದ್ರೆ ನಿಮಗಿಂತ ಹೆಚ್ಚಾಗಿ ನಿಮ್ಮ ತಂದೆಯವರು ಹೇಗಿರ್ತದೆ? ಮಗ ಈ ಒಂದು ಮಾಡ್ತಾ ಇದ್ದಾನೆ, ಬಿಸ್ನೆಸ್ ಎಲ್ಲಾರು ಮಾಡ್ಬೋದಿತ್ತು, ಬೇರೆ ಕಡೆ ಮಾಡ್ಬೋದು, ಈ ಕೃಷಿಯಲ್ಲಿ ಇದ್ದಾನೆ ಅಂತ ಹೇಳುವಂತ ಬೇಸರವೋ, ಅಥವಾ ಖುಷಿಯಲ್ಲಿ ಎಸ್ ಮಾಡಿದ್ದು ಖುಷಿ ಆಯ್ತು ಮಗ ಅಂತ ಹೇಳಿ? ನೋಡಿ, ನಾವು ಮಾಡುವಾಗ ನನ್ನ ತಂದೆ ತಾಯಿಯವರು ಇದ್ದಾರೆ, ಒಟ್ಟಿಗೆ ಸೇರಿಯೇ ಮಾಡುದಿಲ್ಲ. ಈಗ ನಮ್ಗೆ ಬರ್ಲಿಕ್ಕೆ ಆಗಿದ್ರೆ ಅವ್ರು ಬರ್ತಾರೆ, ತಂದೆ ಅವ್ರು ನೋಡಿದ್ದೇನೆ, ಅವ್ರು ಇಡೀ ದಿನ ಗದ್ದೆ, ಅಮ್ಮ ಸಹ ಈಗ ಕೆಲಸದವರೊಟ್ಟಿಗೆ ಇದ್ದಾರೆ, ಕೆಲಸ ಮಾಡ್ತಾ ಇರ್ತಾರೆ. ಅವರದ್ದೇ ಮುಖ್ಯ ನನಗೆ ಎಂತ ಹೇಳ್ತಾರೆ, ಬೆನ್ನೆಲ್ಲ ಬಗ್ಗೆ ಇರುವುದೇ ಅವರು ನನ್ನ ಕೃಷಿಯಲ್ಲಿ. ಯಾವುದಕ್ಕೂ ಸಹ ಇದು ಮಾಡೋದು, ಎಂತ ತೊಂದರೆ ಇದ್ರೆ ಹೇಳುವುದು, ಅದು ಅವರೇ ಮಾಡುದು, ಅವರೇ ಮಾಡ್ತಿದ್ದಾರೆ. ಎಸ್, ಈಗ ಇಷ್ಟರವರೆಗೆ, ಯಾಕಂದರೆ ಚೌತಿಗೆ ರೆಕಾರ್ಡ್ ಆಗ್ತಿರುವಂಥ ಚೌತಿ ಒಂದು 3 ದಿವಸ 4 ದಿವಸ ಮೊದಲಾಗಿ ರೆಕಾರ್ಡ್ ಆಗ್ತಾ ಇರುವಂಥದ್ದು, ಈ ಸಮಯದಲ್ಲಿ ಎಷ್ಟು ಸೇಲ್ ಆಗಿದೆ? ಈಗ ಕಬ್ಬು ಹೌದು ಕಬ್ಬು ಕಡಿಮೆ ಆಗಿದೆ, ಅಂದ್ರೆ ಸೇಲ್ ಜಾಸ್ತಿ ಆಗಿದೆ, ನಮ್ಗೆ ಕೊಡ್ಲಿಕ್ಕೆ ಕಬ್ಬಿಲ್ಲ. ಈಗ ಇಲ್ಲಿರುವಂತ ಎಲ್ಲದಕ್ಕೂ ಡಿಮಾಂಡ್ ಆಗಿದೆ, ಇನ್ನೂ ಸಹ ಡಿಮಾಂಡ್ ಬಂದಿದೆ, ಈಗ ಬೇರೆಯವರು ತಕೊಂಡು ಕೊಡ್ತಾ ಇದ್ದೇನೆ ಕೆಲವರಿಗೆ, ಆ ತರ. ಓಕೆ, ನೈಸ್. ನೋಡ್ತಾ ಹೋಗ್ಬೋದು, ಬಹಳ ಉತ್ತಮ ರೀತಿಯಾಗಿರುವಂತಹ ಕಬ್ಬು ಬೆಳೆಯುವ ಮೂಲಕವಾಗಿ ಒಂದು ಒಳ್ಳೆ ರೀತಿಯಾಗಿರುವಂತಹ ಒಂದು ಚಿಂತನೆ. ಯಾಕೆಂದರೆ ಪ್ರತಿಯೊಬ್ಬನಿಗೂ ಕೂಡ ಆ ದೇವತಾ ಕಾರ್ಯಗಳಿಗೆ ಬೇಕಾಗುವಂಥ ಒಂದು ಹಿಂದೂ ಬಾಂಧವರ ಚತುರ್ಥಿ ಇರ್ಬೋದು, ಕ್ರೈಸ್ತ ಬಾಂಧವರ ತೆನೆ ಹಬ್ಬ ಇರ್ಬೋದು, ಅದೇ ರೀತಿ ಮುಂದೆ ಅಕ್ಟೋಬರಲ್ಲಿ ಬರುವಂತಹ ಉದ್ದಾರಿಗೂ ಕೂಡ ಅಕ್ಟೋಬರ್ ಅಲ್ಲಿ ಒಂದು ಕ್ರಿಶ್ಚಿಯನ್ ಇನ್ನೊಂದು ಕಮ್ಯುನಿಟಿಯಲ್ಲಿ ಅವರಿಗೆ ತೆನೆ ಹಬ್ಬ ಅಂತ ಉಂಟು, ಅದಕ್ಕೂ ಡಿಮಾಂಡ್ ಇದೆ. ಈ ಕಬ್ಬನ್ನು ಇಟ್ಟಿದ್ದೇವೆ ನಾವು, ಅವರು ಹೇಳಿದಕ್ಕೆ ಅದನ್ನು ಇಟ್ಟಿದ್ದೇವೆ, ಅದು ಡಿಮಾಂಡ್ ಇರುವ ಕಾರಣವಾಗಿ. ಆ ಸಮಯಕ್ಕೆ ಸಮಸ್ಯೆ ಆಗುದಿಲ್ಲ ಅಷ್ಟು ದಿವಸ ಉಳಿಯುವಾಗ? ಇಲ್ಲ, ಸಮಸ್ಯೆ ಆಗ. ಯಾಕಂದ್ರೆ ಈಗ ನಾವು ಗಮನಿಸಿರುವಂತ ಸೆಪ್ಟೆಂಬರ್, ಹೌದು, ಅಕ್ಟೋಬರ್ ಅಂತ ಹೇಳೋದು ಇನ್ನೂ ಒಂದು ತಿಂಗಳಿದೆ, ಅತಿಯಾಗಿ ಬೆಳೆದದ್ದು ಅಥವಾ ಒಡೆಯುವಂಥದ್ದು ಕಪ್ಪು ಕಬ್ಬಿಗೆ ಸಮಸ್ಯೆ ಆಗುದಿಲ್ಲ, ಇನ್ನು 2 ತಿಂಗಳಿಟ್ಟು ಸಹ ಯೂಸ್ ಮಾಡಬಹುದು. ಬಿಳಿ ಕಬ್ಬು ಗಾಳಿ ಮಳೆಗೆಲ್ಲ ನಿಲ್ಲುವುದು ಕಷ್ಟ. ಈಗ ಅದು ಒಂದು ಏನು ಕಬ್ಬಿದೆಯೋ, ಕಬ್ಬಿನ ಆ ಒಂದು ಕಾಣ್ತಾವೋ, ಆ ಒಂದು ಇದರಲ್ಲಿ ಒಡೆಯುವಂಥದ್ದು ಅಥವಾ ಅದಕ್ಕೆ ಸೀಳು ಬೀಳುವಂಥದ್ದು ಗಮನಿಸ್ತಾ ಹೋಗ್ತವೆ. ಇದರಿಂದ ಪ್ರಾಬ್ಲಮ್ ಏನಾಗ್ತದೆ? ಇಲ್ಲ, ಅದು ಕಬ್ಬು ಸ್ವಲ್ಪ ಸಣ್ಣದಲ್ಲಿರುವಾಗ, ಅಂದ್ರೆ ನೀವು ಒಂದು ಜೂನ್ ಜುಲೈ ಹೊತ್ತಿಗೆ ಬಂದ್ರೆ ಯಾವ ಕಬ್ಬಲ್ಲೂ ಸಹ ಸೀಳಿರುವುದಿಲ್ಲ. ಅದರ ನಂತರ ಅದು ಬೆಳೀತಾ ಹೋಗ್ತದೆ, ಬೆಳೀತಾ ಹೋಗುವಾಗ ಸಿಹಿ ಜಾಸ್ತಿ ಆದಷ್ಟು ಅದು ಸ್ವಲ್ಪ ಅದಕ್ಕೆ ಎಷ್ಟು ದಪ್ಪ ಆಗ್ತದೆ, ಅಲ್ಲಿ ಸೀಲ್ ಬರ್ತದೆ, ಅದರಲ್ಲಿ ಸಿಹಿ ಜಾಸ್ತಿ ಇರ್ತದೆ. ಓಕೆ, ಈಗ ಬಳ್ಕುಂಜ ಬಿಟ್ಟು ಬೇರೆ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಥವಾ ಒಂದು 10 ಎಕರೆಯಲ್ಲಿ ಎಲ್ಲಾರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೀತಿದ್ದಾರೆ, ಉಡುಪಿ ದಕ್ಷಿಣ ಕನ್ನಡದಲ್ಲಿ ಬೆಳೀತಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲರೂ ಗಮನಕ್ಕೆ ಇದೆಯಾ ನಿಮ್ಗೆ? ಬಳ್ಕುಂಜಿ ಬಿಟ್ಟು ಬೆಳೀತಿದ್ದಾರೆ ಅಂದ್ರೆ ಈ ಇದರಲ್ಲಿ ಬೆಳೆಯುವುದಿಲ್ಲ, ಇಷ್ಟು ಜನರು ಒಟ್ಟಿಗೆ ಸೇರಿ ಬೆಳೆಯುವಂಥದ್ದು ಎಲ್ಲಿ ಸಹ ಬೆಳೆಯುತ್ತೆ. ಈಗ ನೀರುಡಿಯಲ್ಲಿ ಒಂದು ಕಡೆಯಲ್ಲಿ ಬೆಳೀತಿದ್ದಾರೆ. ಅಂದ್ರೆ ಎಷ್ಟು ಎಕರೆ ಅಂತ ಬೆಳೀತಿದ್ದಾರೆ ಅವರು? ಅದೊಂದು 200-300 ಕಬ್ಬು ಬೆಳ್ಬಹುದು. ಕಬ್ಬು ಅಷ್ಟೇ. ಓಕೆ. ಮತ್ತೆ ನಮ್ಮ ಬೆಳ್ಮಣ್ಣಲ್ಲಿ ಒಬ್ಬರು ಬೆಳೀತಿದ್ದಾರೆ, ಅವರದೊಂದು 2000 ಇರ್ಬೋದು. ಮತ್ತೆ ದಾಮಸ್ಕಟ್ಟೆಯಲ್ಲಿ ಒಬ್ರು ಇದ್ದಾರೆ, ಅದು ಸಹ ಅಷ್ಟೇ, ಜಾಸ್ತಿ ಇಲ್ಲ. ಅದೇ ಈ ಒಂದು ಸಾಧಾರಣ ಒಂದು ಆಚೆ ಒಂದು 10 ಕಿಲೋಮೀಟರ್, ಈಚೆ ಒಂದು 10 ಕಿಲೋಮೀಟರ್ ಹಿಡಿದ್ರೆ ಇಲ್ಲಿ ಬೆಳೆಯುವಷ್ಟು ಎಲ್ಲಿ ಸಹ ಬೆಳೆಯುವುದಿಲ್ಲ. ಇಲ್ಲಿದ ಕಬ್ಬು ಕುಂದಾಪುರ ತನಕ ಹೋಗ್ತದೆ ಈಗ ಚೌತಿಗೆ, ಮತ್ತೆ ಚಿಕ್ಕಮಂಗ್ಳೂರು, ಶಿವಮೊಗ್ಗ ಚರ್ಚ್ಗಳಿಗೆ ಹೋಗ್ತದೆ. ಮತ್ತೆ ಈ ಸೈಡ್ ಕಾಸರಗೋಡು ದೂರ ಹೋಗ್ಬೋದು, ಗೊತ್ತಿಲ್ಲ ಈ ಸೈಡ್. ಎಸ್, ಹಲವಾರು ರೀತಿಯಾಗಿರುವಂತಹ ರೈತ ಮಿತ್ರಗಳಿಗೆ ನಾವು ಬೆಳಿಬೇಕು, ನಾವು ಕಬ್ಬು ಬೆಳಿಲಿಕ್ಕೆ ಆಸಕ್ತಿ ಇದ್ದೇವೆ, ನೀವು ಕೊಟ್ಟಿರುವಂಥ ಡೈರೆಕ್ಷನ್ ಮೂಲಕವಾಗಿ ನಾವು ಬೆಳಿತೇವೆ ಅಂತ ಹೇಳಿದರೆ, ಅವರು ಬೆಳೆದಾಗ ಅವರಿಗೆ ಕೊಡುವಂಥ ಕಿವಿ ಮಾತು ಏನು, ಯಾವ ರೀತಿಯಾಗಿ ಬೆಳೆದರೆ ಮಾತ್ರ ವರ್ಕೌಟ್ ಆಗ್ತದೆ, ಅದು ಹೇಗಿದ್ದರೆ ಮಾತ್ರ ಭೂಮಿ ವರ್ಕೌಟ್ ಆಗೋದು ಅಂತೇಳಿ. ಕಪ್ಪು ಮಿಶ್ರಿತ ಮಣ್ಣಿದ್ರೆ ಒಳ್ಳೆಯದು, ಮರಳು ಮಣ್ಣಿದ್ರೆ ಸವಾಗ್ತದೆ. ಆದರೆ ತುಂಬ ನೀರು ಇರ್ತದೆ, ಆ ಮಣ್ಣಾಗುದಿಲ್ಲ. ನೀರು ನಿಲ್ಲುವುದೇ ಜಾಗ ಆದರೆ ಆಗುದಿಲ್ಲ, ನೀರು ನಿಲ್ಲುವ ಜಾಗ ಆದರೂ ಆಗ್ತದೆ, ಅದಕ್ಕೊಂದು ನಡುವಲ್ಲಿ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು. ನಮ್ಮ ಹತ್ತಿರದಲ್ಲಿ ಒಬ್ರು ಆಸುಪಾಸಲ್ಲಿ ಮುಲ್ಕಿ ಆಸುಪಾಸಲ್ಲಿ ಒಬ್ರು ಬೆಳೆದಿದ್ರು, ಅದ್ರಲ್ಲಿ ನೀರು ನಿಲ್ತಿತ್ತು, ಅದೆಲ್ಲ ತೆಗಿಲಿಕ್ಕೆ ಎಲ್ಲ ಅಡ್ಡ ಬಿದ್ದಿತ್ತು.
ನೆರೆ ನೀರು ತುಂಬಾ ಇಲ್ಲಿ ನೆರೆ ನೀರು ಬಂದ್ರೆ ಒಂದ್ 2 ದಿನ ನಿಲ್ತದೆ ಹೋಗ್ತದೆ. ಮತ್ತೆ ಇಲ್ಲಿ ನೋಡಿದ್ರೆ ಎಲ್ಲಿ ಸಹ ನೀರು ಕಾಣುದಿಲ್ಲ. ಗದ್ದೆಯ ನದಿ ಹತ್ತಿರದ ಗದ್ದೆ ಅದು ಸಹ ನೀರು ಕಾಣುದಿಲ್ಲ. ನೀರು ಫುಲ್ ನಿಂತಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೊಂದು ಸಮಸ್ಯೆ ಉಂಟು. ಮತ್ತೆ ಸಾಧಾರಣವಾಗಿ ಎಲ್ಲ ಮಣ್ಣು ಕಪ್ಪು ಮಣ್ಣೇ ಆಗಿರ್ಬೇಕು. ಕಲ್ಲು ಮಿಶ್ರಿತ ಮಣ್ಣಿದ್ರೆ ಆಗುದಿಲ್ಲ. ದೊಡ್ಡ ಕಲ್ಲು ಮಿಶ್ರಿತ ಕೆಂಪು ಮಣ್ಣಾದ್ರೆ ಆಗ್ತದೆ ತೊಂದರೆ. ಇಷ್ಟು ಬರುದಿಲ್ಲ, ಇಳುವರಿ ಇಷ್ಟು ಬರುದಿಲ್ಲ. ಕಬ್ಬಲ್ಲಿ ಕೆಂಪಾಗಿ ಅಂದ್ರೆ ಸೀಲ್ ಬರ್ತದೆ ಕಬ್ಬು, ಅಲ್ಲಿ ಕೆಂಪಾದಾಗೆ ಆಗ್ತದೆ. ಕೆಲವರು ಕೇಳುದು ಹೇಗೆ ಅಂದ್ರೆ ಅದು ತಿನ್ಲಿಕ್ಕೆ ಯೋಗ್ಯವ ಆ ತರ ಅಂತ ಕೇಳ್ತಾರೆ. ತಿನ್ಲಿಕ್ಕೆ ಯೋಗ್ಯ ಅಂತ ಏನಿಲ್ಲ ಅದರಲ್ಲಿ, ಅದು ಒಳ್ಳೇದೇ ಕಬ್ಬು. ಆದ್ರೆ ಏನಾಗ್ತದೆ ಅಂದ್ರೆ ಸೀಲ್ ಆಗುವಾಗ ನೀರು ಸ್ವಲ್ಪ ಒಳಗಡೆ ಹೋಗ್ತದೆ ಅದರಲ್ಲಿ, ಅಷ್ಟೇ ಅದರಲ್ಲಿ ಇದು ಬರುವುದು ವಿನ ಬೇರೆ ಏನು ತೊಂದರೆ ಇಲ್ಲ. ಅದೊಂದು ಸ್ವಲ್ಪ ತೆಗೆದು ತಿನ್ಬಹುದು, ತಿನ್ಲಿಕ್ಕೆ ಯೋಗ್ಯವಾದನೆ ಕಬ್ಬು. ಎಸ್, ನೋಡ್ತಾ ಹೋಗ್ಬೋದು. ಅದ್ಭುತವಾಗಿರುವಂತಹ ಒಂದು ಸಾಧನೆಯೇ ಆಗಿರ್ಬೋದು. ಯಾಕಂದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ ವ್ಯಕ್ತಿ ಇವರು ಮತ್ತು ಇವರ ತಮ್ಮ ಆಗಿರುವಂತಹ ರಾಯನ್ ಡಿಸೋಜ್ ಅವರು ಇಬ್ಬರು ಕೂಡ, ರೋಹಿತ್ ಡಿಸೋಜ ಮತ್ತು ರಾಯನ್ ಡಿಸೋಜ್ ಅವರು ಇಬ್ಬರು ಕೂಡ ಶ್ರಮ ಪಟ್ಟಿಕೊಂಡು ಬೇರೆ ಬೇರೆ ರೀತಿಯ ಕೃಷಿಯೊಂದಿಗೆ ಈ ಒಂದು ಕಬ್ಬು ಕೃಷಿಯನ್ನು ಪ್ರಧಾನವಾಗಿ ಬೆಳೀತಾ ಇರುವಂಥದ್ದು. ಸಂತೃಪ್ತಿ ಭಾವನೆ ನಿಮಗಿದೆ. ಎಸ್, ಈ ಸಂತೃಪ್ತಿ ಭಾವನೆಯೇ ಕೃಷಿಕರಿಗೆ ಬೇಕಾಗುವಂಥ ಸಂಪೂರ್ಣವಾದಂಥ ಮಾಹಿತಿ ನೀಡಿದ್ದಕ್ಕಾಗಿ ವಂದನೆಗಳು. ಕಬ್ಬು ಬೆಳೆಗಾರರಾಗಿರುವಂತಹ ವಿಶ್ವನಾಥ್ ಶೆಟ್ಟಿಯವರು, ಕಾರ್ತಿಕ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ಈ ಕಬ್ಬು ಬೆಳೆಗಾರರಿಗೆ ಬೇಕಾಗುವಂಥ ಕೂಲಿ ಕಾರ್ಮಿಕರ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಸುಧಾಕರ್ ಭಂಡಾರಿಯವರು ನಮ್ಮೊಂದಿಗಿದ್ದಾರೆ. ಭಾಳ ಖುಷಿ ಆಗುವಂಥ. ನಮಸ್ಕಾರ. ಕಬ್ಬು ಬೆಳಿಬೇಕು ಅಂತ ಹೇಳುವಂಥ, ಯಾಕಂದರೆ ಬಳಕುಂಜ ಅಂತ ಹೇಳುವಂಥದ್ದು ಆಲ್ಮೋಸ್ಟ್ ಒಂದು 50 ಎಕರೆಗಳಲ್ಲಿ ಕಬ್ಬು ಬೆಳೀತಾ ಇರುವಂಥದ್ದು. ಎಷ್ಟು ವರ್ಷದಿಂದ ತಾವು ಬೆಳೀತಾ ಇದ್ದೀವಿ? ಒಂದು 16 ವರ್ಷದಿಂದ ಮಾಡ್ತಾ ಇದ್ದೇವೆ. 16 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ತಂದೆಯವರು ಮಾಡ್ತಾ ಇದ್ದಾರೆ? ತಂದೆಯವರು ಮಾಡ್ತಾ ಇದ್ರು. ಮತ್ತೆ ಬೈಲಲ್ಲಿ ಮಾಡ್ತಾ ಇದ್ದೇವೆ. ಓಕೆ. ಈಗ ಅಲ್ಲಿ ಮಜೂರಿ ಜಾಸ್ತಿ ಆಗ್ತದೆ ಅಂತ ಮೇಲೆ ಬಂದು ಮಾಡುವಂಥದ್ದು, ಈಗ ರೋಡಿಗೆ ಹತ್ತಿರ ಆಗೋದು ಮಾಡೋದು. ಓಕೆ. ಈಗ ಬಯಲಲ್ಲಿ ಮಾಡುವಂಥದ್ದು ಅದು ಗದ್ದೆ ಪ್ರದೇಶದಲ್ಲಿ ಮಾಡೋದಕ್ಕೆ ಏನು ವ್ಯತ್ಯಾಸ ಅಂತ? ಇದು ಹೊಯ್ಗೆ ಮಣ್ಣು ಬೇಕು ನಮಗೆ, ಹೊಯ್ಗೆ ಮಣ್ಣು ಬೇಕು. ಅದೇ ರೀತಿಯಾಗಿ ಕಪ್ಪು ಮಣ್ಣುಗಳು ಅದಿದ್ರೆ? ಕಪ್ಪು ಮಣ್ಣು ಆಗ್ತದೆ, ಅದು ನಮಗೆ ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಓಕೆ. ಎಸ್, ಮಣ್ಣಾದ್ರೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ಅದರೊಟ್ಟಿಗೆ ಇದನ್ನೆಷ್ಟು ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಹೋಗುವಂಥದ್ದು. ಕೂಲಿ ಕಾರ್ಮಿಕರ ವ್ಯವಸ್ಥೆ ನೀವು ಹೇಗೆ ಮಾಡ್ಕೊಳ್ಳುವಂಥದ್ದು? ಕೂಲಿ ಕಾರ್ಮಿಕರಿಗೆ ಈಗ ಸಂಬಳ ಪೂರ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ಓಕೆ. ಜನ ಸಿಗುದಿಲ್ಲ. ಈಗ ಒರಿಸ್ಸಾದವರು ಬರುವುದರಿಂದ ನಮಗೆ ತುಂಬಾ ಅನುಕೂಲ ಆಗ್ತದೆ. ಓಕೆ. ಅದು ಹೇಗೆ ವ್ಯವಸ್ಥೆ ಮಾಡಿಕೊಳ್ಳೋದು ಒರಿಸ್ಸಾದವರು? ಯಾಕಂದ್ರೆ ಅವರು ಇಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ, ಅವ್ರ ಹತ್ರ ಹೇಳಿದ್ರೆ ಅವರು ಕಲಿಸ್ತಾರೆ. ಅಂದರೆ ರೋಹಿತ್ ಡಿಸೋಜ್ ಅವರೇ ವ್ಯವಸ್ಥೆ ಮಾಡ್ತಾ ಹೋಗ್ತಾರೆ. ಎಸ್, ಹೆಂಗೆ ಎನರ್ಜೆಟಿಕ್ ಆಗಿದ್ದೀರಿ. ಈ ಬೆಳೆಯನ್ನು ಮಾಡಬೇಕು ಅಂತ ಹೇಳೋದು ನಿಮ್ಮ ಆಸಕ್ತಿ ಎಷ್ಟಿದೆ? ಆಸಕ್ತಿ ತುಂಬಾ ಇದೆ. ಅಂದ್ರೆ ಅವನ ಚಿಕ್ಕಪ್ಪನಿಗೆ ಒಂದು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡ್ತಾ ಇರುವಂಥದ್ದು. ಎಸ್, ಭಾಳ ಖುಷಿ ಏನು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಚೌತಿ ಬಂದರೆ ಅಥವಾ ತೆನೆ ಹಬ್ಬ ಬಂದರೆ ಒಂದು ಭಾಳ ಖುಷಿ ಆಗುವಂಥದ್ದು. ಎಸ್, ಈ ಚೌತಿ ತೆನೆ ಹಬ್ಬದಲ್ಲಿ ನಿಮ್ಮ ಆರ್ಡರ್ ಯಾವ ರೀತಿಯಾಗಿರ್ತದೆ? ಒಂದು 26 27 ಆಗಿರ್ತಾ ಹೋಗ್ತದೆ. ಎಷ್ಟು ಕೋಲುಗಳು, ಅದು ಎಷ್ಟು ಇದ್ರ ಕಬ್ಬುಗಳು ಮಾರಾಟ? ಒಂದು ಕಟ್ಟದಲ್ಲಿ 12 ಇರ್ತಾ ಹೋಗ್ತದೆ. ಇದು ಕೊರಲ ಹಬ್ಬಕ್ಕೆ ಸಹ ತುಂಬ ಹೋಗ್ತದೆ. ಮತ್ತೆ ಇದು ನಮ್ಮ ಗಣಪತಿಗೆ ಹೋಗ್ತದೆ. ಟೋಟಲ್ ಆಗಿ ನಿಮ್ಮಲ್ಲಿ ಎಷ್ಟು ಬೆಳೆ ಮಾಡಿದ್ದೀರಿ ಈ ಸತಿ? ನಾವು ಎಷ್ಟು ಎಕರೆಯಲ್ಲಿ, ಎಷ್ಟು ಪ್ರಮಾಣದಲ್ಲಿ? 1 ಎಕರೆಯಲ್ಲಿ ಎಷ್ಟು ಕಬ್ಬುಗಳಿದೆ ಅಂದಾಜು? 1 ಎಕರೆಯಲ್ಲಿ ಒಂದು 18,000 ಬರಬೇಕಿತ್ತು. ಅರ್ಧ ವರ್ಷ ಹಾಳಾಗಿ ಹೋಗಿದೆ ಈ ಸಲ, ಹುಳ ಎಲ್ಲ ಬಿದ್ದು. ಈಗ ಮಳೆ ವಿಪರೀತವಾಗಿ ಬಂದಿರುವಂಥದ್ದು, 2 ತಿಂಗಳು ಮಳೆ. ಏನು ಸಮಸ್ಯೆ ಆಗಿತ್ತಾ? ಹೌದು. ಏನಾಗಿತ್ತು? ಮೇಲೆ ಹೋಗ್ಲಿಲ್ಲ, ಅಲ್ಲಿ ಬೆಳೆ ಸಿಪ್ಪೆ ಬಿಡ್ಲಿಲ್ಲ. ಓಕೆ. ಅದು ಮಾರಾಟಕ್ಕೆ ಸಮಸ್ಯೆ ಆಗ್ತದೆ. ಪರ್ಚೇಸ್ ಮಾಡೋದಿಲ್ಲ? ಪರ್ಚೇಸ್ ಮಾಡ್ತಾರೆ, ರೇಟ್ ಕಡಿಮೆ ಸಿಗ್ತದೆ. ಎಸ್, ನೋಡ್ತಾ ಹೋದ್ರೆ ಎಷ್ಟೆಲ್ಲ ಸಮಸ್ಯೆಗಳು ಇರ್ತಾ ಹೋಗ್ತಾ ಸಮಸ್ಯೆನೆಲ್ಲ ಮೆಟ್ಟಿ ನಿಲ್ಲುವಂತ ಗಮನಿಸ್ತಾ ಹೋಗ್ತೇವೆ. ಎಸ್, ಈ ಕಬ್ಬು ಬೆಳೆಗಾರರು ಅಂತ ಹೇಳಿದಾಗ, ಯಾಕಂದ್ರೆ ನಾವು ಕಾಣುವಂಥದ್ದು ಹಾಸನ ಭಾಗ ಅಥವಾ ಘಟ್ಟದ ಭಾಗದಲ್ಲಿ ಕಬ್ಬು ಬೆಳೆಗಾರರು ಕಾಣ್ತಾ ಹೋಗ್ತದೆ. ದಕ್ಷಿಣ ಸಕ್ಕರೆ ಕಬ್ಬು ಅಂತ ಹೇಳೋದು. ಸಕ್ಕರೆ ಕಬ್ಬು ಅಲ್ಲ, ಹೌದು, ಇದು ದಾಸ ಕಬ್ಬು ಮತ್ತು ಕೀಚಿ ಕಬ್ಬು ಬೆಳೀತಾ ಇರುವಂಥದ್ದು. ಎಷ್ಟು ಖುಷಿ ಆಗ್ತುಂಟು. ಯಾಕಂದರೆ ಹಲವಾರು ರೀತಿಯ ರೈತರಿದ್ದಾರೆ, 50 ಎಕರೆಯಲ್ಲಿ ಬೇರೆ ಬೇರೆ ರೈತರಿದ್ದಾರೆ. ಅವರೆಲ್ಲ ರೈತರ ಪರವಾಗಿ ನೀವು ಹೇಳೋದಾದರೆ ಎಷ್ಟು ಖುಷಿ ಆಗ್ತಾ ಉಂಟು, ಎಷ್ಟು ಕಷ್ಟ ಆಗ್ತಾ ಉಂಟು? ಇವತ್ತು ಇಲ್ಲಿ ಒಂದು 500 ಜನರಿಗೆ ಕೆಲಸ ಉಂಟು. ಓಕೆ. ಕಾರ್ಮಿಕರಿಗೆ 500 ಜನರು ಬೇಕು, ಜಾಸ್ತಿ ಬೇಕು, ಕಡಿಮೆ ಆಗುದಿಲ್ಲ. ಎಸ್, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ? ಸಮಸ್ಯೆ ಅಂದ್ರೆ ಮಳೆಯ ಸಮಸ್ಯೆ. ಮಳೆಯ ಕಾಟದಿಂದ ಒಂದು ಕೀಟ ಬಾಧೆ ಬರ್ತದೆ. ಮತ್ತೆ ಬೆಳೆ ಸ್ವಲ್ಪ ಹೈಟ್ ಕಮ್ಮಿ ಆಗಿದೆ ಈ ಸರ್ತಿ, ಮಳೆ ವಿಪರೀತ ಆದ್ರೆ. ಮತ್ತೆ ಗಾಳಿ ಬಂದ್ರೆ ಸಹ ಅಡ್ಡ ಬೀಳ್ತದೆ ಕಬ್ಬು. ದೊಡ್ಡದಾದ್ರೂ ಅಡ್ಡ ಬೀಳ್ತದೆ. ಕಿಚ್ಚ ಕಬ್ಬು ಬೀಳುವಂಥದ್ದು ಅಥವಾ ದಾಸಗಬ್ಬು ಎಲ್ಲ ಬೀಳ್ತದೆ. ದಾಸಗಬ್ಬು ಎಲ್ಲ ಬೀಳ್ತದೆ. ಎಸ್, ನೋಡ್ತಾ ಹೋಗ್ಬೋದು. ಹಾಗಿದ್ರೆ ರೈತರು ಅದೇ ರೀತಿಯಾಗಿ ಹೇಳ್ತಾ ಹೋದ್ರು, ದಾಸಕಬ್ಬು ಅಂತ ಹೇಳುವಂಥದ್ದು ಬಹಳ ಬೆನ್ನಲ್ಲೇ ಇರಬೇಕು, ಅದ್ರ ಬೆನ್ನಲ್ಲೇ ಇರಬೇಕಾಗ್ತದೆ. ಆದರೆ ಕಿಚ್ಚ ಕಬ್ಬು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಗಟ್ಟಿ ಇರ್ತದೆ ಅಂತೇಳಿ. ಎಸ್, ಆ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ತಿಳಿಸ್ತಾ ಹೋದ್ರೆ ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಪ್ರತಿ ವರ್ಷ ಸುಮಾರು ಎಷ್ಟು ವರ್ಷದಿಂದ 18 ವರ್ಷದಿಂದ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಇಳುವರಿ ಪಡ್ತಾ ಇದ್ದಾರೆ. ಮಾರಾಟ ಅಂತ ಹೇಳುವಂಥದ್ದು, ಮಾರುಕಟ್ಟೆ ಅಂತ ಹೇಳುವಂಥದ್ದು ಎಷ್ಟು ಖುಷಿ ಆಗ್ತಾ ಉಂಟು.
ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತದೆ. ಒಳ್ಳೆ ರೀತಿ ಬೇಡಿಕೆ ಇಲ್ಲೇ ಬಂದು ನಮ್ದು ರೇಟ್ ಮಾಡಿ ಕೊಂಡೋಗ್ತಾರೆ. ನಮ್ಗೆ ಮಾರ್ಕೆಟ್ಗೆ ಹೋಗ್ಬೇಕಂತ ಬೆಲೆ ನಿರ್ಧಾರ ಮಾಡೋದು ಅವರ ಅಥವಾ ರೈತರ? ಅವರೇ ಬೆಲೆ ನಿರ್ಧಾರ ಮಾಡೋದು, ನಾವು ರೈತರು ಮಾಡೋದು, ಮತ್ತೆ ಅವರು ಅಲ್ಲಿ ಮಾರಾಟಕ್ಕೆ ಅವ್ರು ಮಾಡೋದು. ನೋಡಿ, ಬೆಲೆ ನಿರ್ಧಾರ ಮಾಡೋದು ಯಾವಾಗ ರೈತ ಆಗ್ತಾನೋ ಅಷ್ಟುವರೆಗೆ ರೈತ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಆ ಬೆಳೆ ನಿರ್ಧಾರ ಮಾಡೋದು ವ್ಯಾಪಾರಸ್ಥ ಆಗ್ತಾನೋ ಹಾಗೆ ಸಮಸ್ಯೆಗಳಾಗ್ತಾ ಹೋಗ್ತದೆ. ಖುಷಿಯಿಂದ ಇದ್ದಾರೆ, ಇನ್ನಷ್ಟು ರೀತಿಯಾಗಿರುವಂತಹ ಬೆಳೆಗಳನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗ್ತಾ ನೀವು ಕೂಡ ಬೆಳೀಲಿಕ್ಕೆ ಕೂಡ ಇವರ ಒಂದು ಮಾರ್ಗದರ್ಶನ ಅಥವಾ ಇವರ ಒಂದು ಸಹಕಾರ ಪಡಿಬೇಕು. ಯಾಕಂದರೆ ಪ್ರತಿಯೊಬ್ಬನೂ ಒಂದು ತಮ್ಮ ಊರಿನಲ್ಲಿ ಕೂಡ ನಮ್ಮ ಕೃಷಿಗಳನ್ನು ಮಾಡ್ತಾ ಇದ್ದಾಗೆ ಪ್ರತಿಯೊಬ್ಬನೂ ಕೂಡ ಒಂದು ಕೃಷಿಯ ಸೊಗಡನ್ನು ಅಥವಾ ಕೃಷಿಯ ಭೂಮಿಯನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಖುಷಿಯಾಯಿತು. ವಂದನೆಗಳು. ರೈತ ಮಿತ್ರರೇ, ಪ್ರತಿಯೊಂದು ಕೃಷಿಯೂ ಕೂಡ ಸಾಧನೆಯ ಸವಾಲುಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳೋದು ಗಮನಿಸ್ತಾ ಬಂದ್ರಿ. ಇವತ್ತಿನ ಈ ಒಂದು ಕಬ್ಬಿನ ಕೃಷಿ ಅಂತ ಹೇಳ್ತಾಗ ಕಬ್ಬು ಅಂತ ಹೇಳುವಂಥದ್ದು ರುಚಿಕರವಾಗಿರ್ತಾ ಹೋಗ್ತದೆ, ಭಾಳ ಟೇಸ್ಟಿ ಚೆನ್ನಾಗಿರುವಂಥದ್ದು ಅಂತ ಹೇಳುವಂಥ ಎಲ್ಲ ರೀತಿಯಾಗಿರುವಂಥ ಪ್ರಶಂಸನೀಯವಾದಂಥ ಮಾತುಗಳನ್ನು ನಾವು ಹೇಳ್ತಾ ಹೋಗ್ತೇವೆ. ಆದರೆ ಬೆಳಿಬೇಕು ಅಂತ ಹೇಳಿದಾಗ ಅದಕ್ಕೆ ಬೇಕಾಗುವಂಥ ಹಲವಾರು ರೀತಿಯಾಗಿರುವಂಥ ಖರ್ಚು ವೆಚ್ಚಗಳು, ಕೂಲಿ ಕಾರ್ಮಿಕರ ಸಮಸ್ಯೆಗಳು, ಅದರೊಟ್ಟಿಗೆ ಒಂದು ಒಳ್ಳೆ ರೀತಿಯಾಗಿ ವಾತಾವರಣ ಇದ್ದಾಗ ಸಮಸ್ಯೆ ಆಗೋದಿಲ್ಲ. ಎಲ್ಲಾದರೂ ವಾತಾವರಣ ಕೆಟ್ಟಾಗ ಅಲ್ಲಿ ಆಗುವಂಥ ಸಮಸ್ಯೆಗಳೊಟ್ಟಿಗೆ ಒಂದು ಒಳ್ಳೆ ರೀತಿಯ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಬೆಲೆಯಲ್ಲಿ ಅಥವಾ ಮಾರಾಟದಲ್ಲಿ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಇಲ್ಲದಿದ್ದರೂ ಕೂಡ ಬೆಳೆಯುವಂಥ ಸಮಯದಲ್ಲಿ ಇರುವಂಥ ಸಮಸ್ಯೆಗಳನ್ನು ಗಮನಿಸ್ತಾ ಬಂದರೆ, ಹಾಗಾಗಿ ನಾವು ಕೂಡ ಈ ಒಂದು ಕಬ್ಬಿನ ಕೃಷಿಯನ್ನು ಅಲ್ಪ ಪ್ರಮಾಣದಲ್ಲಿ ಆದರೆ ಅಲ್ಪ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಆದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ಮೂಲಕವಾಗಿ ಮುಂದಿನ ವರ್ಷದ ಚೌತಿಗೆ ನಮ್ಮ ಕಡೆಯಿಂದನೂ ಒಂದು ಕಬ್ಬಿನ ಕೃಷಿಯಲ್ಲಿ ಅಥವಾ ಕಬ್ಬಿನ ಬೆಳೆಯನ್ನು ಬೆಳೆದಿದ್ದೇವೆ, ಮಾರಾಟ ಮಾಡಿದ್ದೇವೆ, ಆದಾಯ ಪಡ್ಕೊಂಡಿದ್ದೇವೆ ಅಂತ ಹೇಳುವಂಥ ಖುಷಿಯ ಮಾತುಗಳನ್ನು ಆಡೋಣ. ಇವತ್ತಿನ ಕೃಷಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಇವರದೇ ಆಗಿರುವಂಥ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುವಂಥ ಅವಕಾಶ ನಾವು ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ನೇರವಾಗಿ ಕರೆ ಮಾಡೋ ಮೂಲಕವಾಗಿ ನಿಮ್ಮೆಲ್ಲ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕೃಷಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವೀಕ್ಷಿಸಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.